ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಇಂದು ನಾವು ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಎಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂಥ ಈಗಾಗಲೇ ನಾವು ಉತ್ತರದ ಪರ್ವತ ಪ್ರದೇಶ ಹಾಗೂ ಉತ್ತರದ ಮಹಾ ಮೈದಾನ ಪ್ರದೇಶದ ಬಗ್ಗೆ ಅಭ್ಯಾಸ ಮಾಡಿದೆವು. ನಂತರ ಬರ್ತಕ್ಕಂಥದ್ದು ಇವತ್ತಿನ ತರಗತಿಯಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ಮೈದಾನದ ಬಗ್ಗೆ ಅಭ್ಯಾಸ ಮಾಡೋಣ. ವಿಶೇಷವಾಗಿ ಭಾರತವನ್ನು ಪ್ರಾಕೃತಿಕವಾಗಿ 4 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಮೊದಲು ಬರ್ತಕ್ಕಂಥದ್ದು ಉತ್ತರ ಪರ್ವತ ಪ್ರದೇಶ, ಎರಡನೇದು ಯಾವುದು ಅಂತಂದ್ರೆ ಉತ್ತರ ಮಹಾ ಮೈದಾನ ಅಥವಾ ನದಿ ಬಯಲು ಪ್ರದೇಶ, ಮೂರನೇದು ಯಾವುದು ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ಮೈದಾನ ಎಂತಕ್ಕಂಥದ್ದು 4 ಭಾಗಗಳು ಬರ್ತವೆ. ಈಗಾಗಲೇ 2 ಭಾಗಗಳ ಬಗ್ಗೆ ಅಭ್ಯಾಸ ಮಾಡಿದೆವು. ಇವತ್ತಿನ ತರಗತಿಯಲ್ಲಿ ನಾವು ವಿಶೇಷವಾಗಿ ಏನು ಅಂತಂದ್ರೆ ಮೂರನೇದು ಬರ್ತಕ್ಕಂಥ ಪರ್ಯಾಯ ಪ್ರಸ್ಥಭೂಮಿ ಜೊತೆಗೆ ಇನ್ನೊಂದು ಯಾವುದು ಅಂತಂದ್ರೆ ಕರಾವಳಿ ಮೈದಾನ ಎಂತಕ್ಕಂಥದ್ದು ಮೈದಾನ ಪ್ರದೇಶ. ಈ 2 ವಿಷಯಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದ ನಕಾಶೆ ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ಇದು ಭಾರತ ದೇಶದ ನಕಾಶೆ. ಈಗ ನಾವು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಭಾರತ ದೇಶದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಮೂರನೇದಾಗಿ ಬರ್ತಕ್ಕಂಥದ್ದು ಪರ್ಯಾಯ ಪ್ರಸ್ಥಭೂಮಿ ಬಗ್ಗೆ ನೋಡೋಣ. ಹಾಗಾದ್ರೆ ವಿಶೇಷವಾಗಿ ಭಾರತ ದೇಶಕ್ಕೆ ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಕರೀತಾರೆ. ಯಾಕಂದ್ರೆ ಭಾರತ ದೇಶ 3 ಕಡೆ ನೀರನ್ನು ಹೊಂದಿದೆ. ಒಂದು ಕಡೆ ವಿಶೇಷವಾಗಿ ಅರಬ್ಬಿ ಸಮುದ್ರದಲ್ಲಿ, ಇನ್ನೊಂದು ಕಡೆ ಬಂಗಾಳ ಕೊಲ್ಲಿದ, ಇನ್ನೊಂದು ಕಡೆ ಹಿಂದೂ ಮಹಾಸಾಗರ. 3 ಕಡೆ ಭಾರತ ದೇಶವು ನೀರನ್ನು ಹೊಂದಿರುವುದರಿಂದ ಭಾರತ ದೇಶಕ್ಕೆ ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಕರೀತಾರೆ. ವಿಶೇಷವಾಗಿ ಭಾರತ ದೇಶವು ಪ್ರಾಕೃತಿಕವಾಗಿ 4 ರೀತಿಯ ಭಾಗಗಳನ್ನು ಹೊಂದಿದ್ದು, ಅದರಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಭೂಸ್ವರೂಪ ಯಾವುದು ಅಂತಂದ್ರೆ ಪರ್ಯಾಯ ಪ್ರಸ್ಥಭೂಮಿ. ಈ ರೀತಿ ಬರ್ತದೆ ಪರ್ಯಾಯ ಪ್ರಸ್ಥಭೂಮಿ ಭಾರತ ದೇಶದಲ್ಲಿ. ಈ ರೀತಿ ಪರ್ಯಾಯ ಪ್ರಸ್ಥಭೂಮಿ ಇದು ಈಗಾಗಲೇ ನೀವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿರಿ. ಮೇಲ್ಗಡೆ ಬರ್ತಕ್ಕಂಥದ್ದು ಹಿಮಾಲಯ ಪರ್ವತ ಪ್ರದೇಶ ಇತ್ತು. ಎರಡನೇದು ಏನಪ್ಪಾ ಅಂತಂದ್ರೆ ನದಿ ಬಯಲು ಪ್ರದೇಶ ಇತ್ತು. ಇದು ಬರ್ತಕ್ಕಂಥದ್ದು ಏನು ಅಂತಂದ್ರೆ ಪರ್ಯಾಯ ಪ್ರಸ್ಥಭೂಮಿ. ತ್ರಿಕೋನ ಆಕಾರದಲ್ಲಿ ಬರ್ತದೆ. ಮೇಲ್ಗಡೆ ಅಗಲವಾಗಿರ್ತದೆ, ಕೆಳಗೆ ಬಂದಾಗ ಏನಪ್ಪಾ ಅಂದ್ರೆ ತ್ರಿಕೋನ ಆಕೃತಿಯಲ್ಲಿ ಈ ಪರ್ಯಾಯ ಪ್ರಸ್ಥಭೂಮಿ ಕಾಣಿಸ್ತದೆ. ಭಾರತದಲ್ಲಿರ್ತಕ್ಕಂಥ 4 ಭೂ ಸ್ವರೂಪಗಳಲ್ಲಿ ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಭೂಸ್ವರೂಪ ಹೊಂದಿದ್ದು. ಅದಕ್ಕೆ ಇನ್ನೊಂದು ಏನು ಕರೀತಾರೆ ಗೊತ್ತೇನ್ರಿ, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಭೂ ಪ್ರದೇಶಗಳಲ್ಲಿ ಅತಿ ಪುರಾತನ, ಅತಿ ಹಳೆಯದಾಗಿರ್ತಕ್ಕಂಥ ಭೂಪ್ರದೇಶ. ಯಾಕಿದು ಅತಿ ಹಳೆ ಮತ್ತು ಅತಿ ಪುರಾತನ ಭೂಪ್ರದೇಶ ಅಂತ ಕರೀತಾರೆ ಅಂತಂದ್ರೆ ಗೊಂಡವಾನ ಭಾಗ ಈ ಪ್ರದೇಶ ಅಂತೇಳಿ ಭೂವಿಜ್ಞಾನಿಗಳು ಹೇಳ್ತಾರೆ. ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಭೂಭಾಗ ಇದು ಪರ್ಯಾಯ ಪ್ರಸ್ಥಭೂಮಿ. ಎರಡನೇದು ಅತ್ಯಂತ ಹಳೆಯದಾಗಿರ್ತಕ್ಕಂಥದ್ದು, ಪುರಾತನವಾಗಿರ್ತಕ್ಕಂಥದ್ದು, ಪ್ರಾಚೀನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಜೊತೆಗೆ ಇದು ಗೊಂಡವಾನ್ ಅಂತಕ್ಕಂಥ ಒಂದು ಭೂರಾಶಿಯ ಒಂದು ಭಾಗವಾಗಿದೆ. ಎಕ್ಸಾಮ್ದಾಗ ಬಹಳ ಸಲ ಕ್ವಶನ್ ಕೇಳ್ಯಾರ. ಭಾರತದಲ್ಲಿರ್ತಕ್ಕಂಥ 4 ಪ್ರಾಕೃತಿಕ ಲಕ್ಷಣಗಳಲ್ಲಿ ಅತ್ಯಂತ ವಿಸ್ತಾರವಾಗಿರ್ತಕ್ಕಂಥ ಭೂ ಪ್ರದೇಶ ಹೊಂದಿದ್ದು ಯಾವುದು ಅಂತಂದ್ರೆ ಪರ್ಯಾಯ ಪ್ರಸ್ಥಭೂಮಿ. ಅತ್ಯಂತ ಪುರಾತನವಾಗಿರ್ತಕ್ಕಂಥ ಭೂಮಿ ಯಾವುದು ಅಂತಲೂ ಕೂಡ ಕ್ವಶನ್ ಕೇಳ್ಯಾರ. ಇದನ್ನು ಕೂಡ ಪರ್ಯಾಯ ಪ್ರಸ್ಥಭೂಮಿ. ಅಥವಾ ಗೊಂಡವಾನ್ ಅಂತಕ್ಕಂಥ ಭೂರಾಶಿಗೆ ಸೇರಿರ್ತಕ್ಕಂಥ ಭೂಮಿ ಯಾವುದು ಅಂತ ಹೇಳ್ತಾನೆ, ಅದನ್ನು ಕೂಡ ಯಾವುದು ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ. 3 ಕೂಡ ಇದೆ ನೋಡಿ. ಹಾಗಾದ್ರೆ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ಎಲ್ಲಿ ಬರ್ತದೆ ಅಂತಂದ್ರೆ ಇಲ್ಲಿ ಮೇಲ್ಗಡೆ ನಾವು ಅಭ್ಯಾಸ ಮಾಡಿದೆವು ಕಳೆದ ತರಗತಿಯಲ್ಲಿ. ಸಟ್ಲೇಜ್ ಮತ್ತು ಗಂಗಾ ನದಿಯ ಮುಖಜ ಭೂಮಿಯ ದಕ್ಷಿಣ ಭಾಗಕ್ಕದಿದೆ. ಇಲ್ಲಿ ಸಟ್ಲೇಜ್ ಮತ್ತು ಗಂಗಾ ನದಿಯ ಮುಖಜ ಭೂಮಿ ಬರ್ತದೆ. ಇದ್ರ ಮೇಲ್ಗಡೆ ಪರ್ವತ ಪ್ರದೇಶ ಬರ್ತದೆ.
ಪರ್ವತ ಪ್ರದೇಶ ಆದ ನಂತರ ಗಂಗಾ ನದಿ ಬಯಲು ಪ್ರದೇಶ. ಈ ಗಂಗಾ ನದಿಯ ಬಯಲು ಪ್ರದೇಶ ದಕ್ಷಿಣ ದಿಕ್ಕಿಗೆ ಯಾವತ್ತ ಅಂತಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಇದೆ. ಅವ ವಿಶೇಷವಾಗಿ ಪರ್ಯಾಯ ಪ್ರಸ್ಥಭೂಮಿ ಎಷ್ಟು ಚದರ ಕಿಲೋಮೀಟರ್ ಅಂತಂದ್ರ 16 ಲಕ್ಷ ಚದರ ಕಿಲೋಮೀಟರ್ ಅಂತ ಹೇಳ್ತಾರೆ. ಎಷ್ಟದ ಇದು? 16 ಲಕ್ಷ ಚದರ ಕಿಲೋಮೀಟರ್. ಅತ್ಯಂತ ಏನಪ್ಪಾ ಅಂತಂದ್ರ ದೊಡ್ಡದಾಗಿರ್ತಕ್ಕಂಥ ಭೂಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಆನಂತರ ವಿಶೇಷವಾಗಿ ಈ ಭಾಗದಲ್ಲಿ ಇಲ್ಲಿ ಅರಾವಳಿ ಬೆಟ್ಟಗಳು ಅಂತ ಬರ್ತವೆ. ಅರಾವಳಿ ಬೆಟ್ಟಗಳು ಇದು ಈ ಪರ್ಯಾಯ ಪ್ರಸ್ಥಭೂಮಿಯ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥದ್ದು. ಪರ್ಯಾಯ ಪ್ರಸ್ಥಭೂಮಿಯ ಉತ್ತರ ದಿಕ್ಕಿನಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಅರಾವಳಿ ಬೆಟ್ಟಗಳು. ನಾಳೆ ಪ್ರಶ್ನೆ ಕೇಳಬಹುದು ಎಕ್ಸಾಂಪಲ್. ಭಾರತ ನಕಾಶೆ ಬಿಡಿಸಿ ಅರಾವಳಿ ಬೆಟ್ಟವನ್ನು ಗುರುತಿಸಿ. ಈ ನಡ ಗುರುತು ಮಾಡಿ. ಬೆಟ್ಟ ಬರ್ತಂದ್ರೆ ಈ ರೀತಿ ಆಗ್ತದೆ. ಅರಾವಳಿ ಬೆಟ್ಟ. ಈ ಅರಾವಳಿ ಬೆಟ್ಟ ಹಿಡ್ಕೊಂಡು ಈ ಪರ್ಯಾಯ ಪ್ರಸ್ಥಭೂಮಿ ಉತ್ತರದಲ್ಲಿ ಅರಾವಳಿ ಬೆಟ್ಟ ಹಿಡ್ಕೊಂಡು ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ವಿಸ್ತಾರವಾಗಿ ಹರಡಿದೆ ಅಂತ ಹೇಳ್ತಾನೆ. ಟೋಟಲಿ ಎಷ್ಟು ಲಕ್ಷ ಚದರ ಕಿಲೋಮೀಟರ್ ಅದ ಇದು? 16 ಲಕ್ಷ ಚದರ ಕಿಲೋಮೀಟರ್. ಯಾವುದು? ಪರ್ಯಾಯ ಪ್ರಸ್ಥಭೂಮಿ ತ್ರಿಕೋನ ಆಕೃತಿಯಲ್ಲಿದೆ. ಹಾಗಾದ್ರೆ ಇದು ಪಶ್ಚಿಮದಲ್ಲಿ ಇಲ್ಲವ ನೋಡಿ. ಇಲ್ಲಿ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟ ಹಿಡ್ಕೊಂಡು ಇಲ್ಲಿ ಪೂರ್ವದಲ್ಲಿ ಜಾರ್ಖಂಡ್ ಅಂತಕ್ಕಂಥ ಒಂದು ರಾಜ್ಯದಲ್ಲಿ ಅಲ್ಲಿ ರಾಜ್ಮಹಲ್ ಇರ್ತಕ್ಕಂಥ ಬೆಟ್ಟಗಳವರೆಗೂ ಇದು ವಿಸ್ತಾರವಾಗಿ ಹರಡಿಕೊಂಡಿದೆ. ನೋಡಿ, ಇಲ್ಲಿ ಪಶ್ಚಿಮ ಘಟ್ಟಗಳು ಬರ್ತಾವ, ಈ ಕಡೆ ಪೂರ್ವ ಘಟ್ಟಗಳು ಬರ್ತಾವ. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟ ಹಿಡ್ಕೊಂಡು ಪೂರ್ವದಲ್ಲಿ ಜಾರ್ಖಂಡ್ ಇಲ್ಲೊಂದು ರಾಜ್ಮಹಲ್ ಅಂತಕ್ಕಂಥ ಒಂದು ಪ್ರದೇಶ ಬರ್ತದೆ ಅಥವಾ ಬೆಟ್ಟ ಬರ್ತದೆ. ಅಲ್ಲಿವರೆಗೂ ಈ ಪರ್ಯಾಯ ಪ್ರಸ್ಥಭೂಮಿ ಹರಡಿಕೊಂಡಿದೆ ಅಂತೇಳಿ ಕೂಡ ನಾವು ಹೇಳ್ಬೋದು. ಇನ್ನೊಂದೇನು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯನೂ ಕೂಡ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲೇ ಬರ್ತದೆ. ಗುಡ್ಡಗಾಡುಗಳಿಂದ ಕೂಡಿರ್ತಕ್ಕಂಥ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಬರ್ತದೆ. ಪಶ್ಚಿಮದಲ್ಲಿ ಏನು ನೋಡಿ, ಉತ್ತರದಲ್ಲಿ ಅರಾವಳಿ ಬೆಟ್ಟ ಹಿಡ್ಕೊಂಡು ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ಹೋದರೆ, ಪಶ್ಚಿಮದಲ್ಲಿ ಪಶ್ಚಿಮ ಬೆಟ್ಟ ಹಿಡ್ಕೊಂಡು ಪೂರ್ವದಲ್ಲಿ ರಾಜ್ಮಹಲ್ ಅಂತಕ್ಕಂಥ ಒಂದು ಬೆಟ್ಟಗಳವರೆಗೆ ಈ ಪ್ರದೇಶ ಹರಡಿಕೊಂಡಿದೆ ಅಂತೇಳಿ ಹೇಳ್ತಾರೆ. ವಿಶೇಷವಾಗಿ ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಏನು, ಈ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಲ್ಲಿ, ಯಾವ ಸಮುದ್ರದಲ್ಲಿ? ಅರಬ್ಬಿ ಸಮುದ್ರ. ಹಾಗಾದ್ರೆ ಈ ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವ ದಿಕ್ಕಿನಲ್ಲಿ ಬಂಗಾಳ ಕೊಲ್ಲಿ. ಯಾವ್ದಾರೆ? ಬಂಗಾಳ ಕೊಲ್ಲಿ ಅಂತಕ್ಕಂಥದ್ದು ಒಂದು ನೀರಿನ ಸಮೂಹ. ಇದನ್ನೂ ಕೂಡ ಒಟ್ಟು ನೀರು. ಈ ಪರ್ಯಾಯ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿ ಏನದ ಅಂತಂದ್ರೆ ಹಿಂದೂ ಮಹಾಸಾಗರವಿದೆ. ಹಾಗಾದ್ರೆ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ದಿಕ್ಕಿಗೆ ಏನದರಿ? ಅರಬ್ಬಿ ಸಮುದ್ರ. ಪರ್ಯಾಯ ಪ್ರಸ್ಥಭೂಮಿಯ ಒಂದು ಪೂರ್ವ ದಿಕ್ಕಿಗೆ ಏನದರಿ? ಬಂಗಾಳ ಕೊಲ್ಲಿ. ಪರ್ಯಾಯ ಪ್ರಸ್ಥಭೂಮಿಯ ಒಂದು ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರವಿದೆ. ಒಟ್ಟಾರೆ ಇದು 16 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು, ಭಾರತದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಭೂಪ್ರದೇಶ ಹೊಂದಿದ್ದು, ಭಾರತದಲ್ಲಿ ಅತಿ ಪುರಾತನವಾಗಿರ್ತಕ್ಕಂಥ ಭೂಪ್ರದೇಶವಾಗಿದೆ. ಉತ್ತರದಲ್ಲಿ ಅರಾವಳಿ ಬೆಟ್ಟದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ಹಬ್ಬಿದೆ. ನಮ್ಮ ಕರ್ನಾಟಕ ರಾಜ್ಯನೂ ಕೂಡ ಇದರಲ್ಲಿಯೇ ಬರ್ತದೆ. ಮತ್ತಿದು ಗುಡ್ಡಗಾಡುಗಳಿಂದ ಕೂಡಿರ್ತಕ್ಕಂಥ ಪ್ರದೇಶವಾಗಿದೆ. ಜೊತೆ ಹೇಳ್ತಾರೋ ವಿದ್ಯಾರ್ಥಿಗಳು, ಈ ಭಾಗದಲ್ಲಿ ಇದೇನಪ್ಪ ಅಂದ್ರೆ ಕೆಲವೊಂದು ಬೆಟ್ಟಗಳು ಬರ್ತಾವೆ. ಯಾವುದು? ವಿಂಧ್ಯ ಪರ್ವತಗಳು ಅಂತೇಳಿ ಇದೇ ಭಾಗದಲ್ಲಿ ಬರ್ತಾವ. ಆನಂತರ ಸಾತ್ಪುರ್ ಬೆಟ್ಟಗಳು, ಮಾಳ್ವಾ ಪ್ರಸ್ಥಭೂಮಿ ಎಲ್ಲಾನು ಕೂಡ ಈ ಪರ್ಯಾಯ ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿ ಬರ್ತಾವೆ. ಎಕ್ಸಾಮ್ದಾಗ ನಿಮ್ಗೆ ಕ್ವಶನ್ ಕೇಳ್ಬೋದು. ಭಾರತ ನಕಾಶೆ ಬಿಡಿಸಿ ವಿಂಧ್ಯ ಪರ್ವತ ಗುರುತಿಸಿ. ಈ ನಡ ಪರ್ವತ ಗುರುತಿಸಬೇಕು. ಭಾರತ ನಕಾಶೆ ಬಿಡಿಸಿ ಸಾತ್ಪುರ್ ಬೆಟ್ಟಗಳನ್ನು ಗುರುತಿಸಿ. ಆನಂತರ ರಾಜ್ಮಹಲ್ ಬೆಟ್ಟಗಳನ್ನು ಗುರುತಿಸಿ. ಕೆಲವೊಂದು ಪ್ರಸ್ಥಭೂಮಿನೂ ಕೂಡ ಬರ್ತಾವ್ರಿ. ಮಾಳ್ವಾ ಪ್ರಸ್ಥಭೂಮಿ ಇವೆಲ್ಲ ಪರ್ಯಾಯ ಪ್ರಸ್ಥಭೂಮಿಯ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥವು. ಆನಂತರ ಈ ಪರ್ಯಾಯ ಪ್ರಸ್ಥಭೂಮಿಯ ಉತ್ತರ ದಿಕ್ಕಿನಲ್ಲಿ ಕೆಲವೊಂದು ನದಿಗಳು ಬರ್ತಾವೆ. ನರ್ಮದಾ ನದಿ ಈ ರೀತಿ ಬರ್ತದೆ. ನರ್ಮದಾ ನದಿ. ಭಾರತ ನಕಾಶೆ ಬಿಡಿಸಿ ನರ್ಮದಾ ನದಿ ಗುರುತಿಸಿ. ಈ ನಡ ಗುರುತು ಮಾಡ್ತೀನಿ ಹಾಕಿದಕ್ಕೆ ನರ್ಮದಾ ಅಂತ ಬರ್ತದೆ. ಇದೇ ಭಾಗದಲ್ಲಿ ಇನ್ನೊಂದು ನದಿ ಬರ್ತದೆ, ತಪಾತಿ ನದಿ ಅಂತ ಬರ್ತದೆ. ತಪ್ತಿ ನದಿ. ನರ್ಮದಾ ನದಿನೂ ಕೂಡ ಬರ್ತದ, ತಪ್ತಿ ನದಿನೂ ಕೂಡ ಬರ್ತದೆ. ಅಂದ್ರೆ ನಾ ಹೇಳೋದ ಅರ್ಥ ಏನು ಅಂತಂದ್ರ, ಈ ಪರ್ಯಾಯ ಪ್ರಸ್ಥಭೂಮಿಯ ಉತ್ತರದಲ್ಲಿ ಕೆಲವೊಂದು ಪರ್ವತಗಳನ್ನು ಕೂಡ ಬರ್ತಾವ್ರಿ. ವಿಂಧ್ಯ ಪರ್ವತಗಳಾಗಿರ್ಬೋದು, ಸಾತ್ಪುರ್ ಬೆಟ್ಟಗಳಾಗಿರ್ಬೋದು, ಜೊತೆಗೆ ಕೆಲವೊಂದು ನದಿಗಳು ಕೂಡ ಈ ಪ್ರದೇಶದಲ್ಲಿ ಬರ್ತವೆ. ಹಾಗಾಗಿ ಎಕ್ಸಾಮ್ಗೆ ಕ್ವಶನ್ ಕೇಳ್ತಾನವ,
ಈ ಅರಾವಳಿ ಬೆಟ್ಟ ಆಗಿರಬಹುದು, ವಿಂಧ್ಯ ಪರ್ವತ ಆಗಿರ್ಬೋದು, ಸಾತ್ಪುರ್ ಬೆಟ್ಟಗಳಾಗಿರ್ಬೋದು, ಜೊತೆಗೆ ಇಲ್ಲಿ ಬರ್ತಕ್ಕಂಥ ನರ್ಮದಾ ನದಿ ಆಗಿರ್ಬೋದು, ಜೊತೆಗೆ ಇಲ್ಲಿ ಬರ್ತಕ್ಕಂಥ ತಪ್ತಿ ನದಿ ಆಗಿರ್ಬೋದು, ಇತರ ಹಲವಾರು ಬೆಟ್ಟಗಳನ್ನು ಕೂಡ ಅಲ್ಲಿ ಬರ್ತಾವೆ. ಈಗಾಗಲೇ ನೀವು ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಬಹಳ ಸಲ ಕ್ವಶನ್ ಕೇಳ್ಯಾರ. ಭಾರತ ನಕಾಶೆ ಬಿಡಿಸಿ ನರ್ಮದಾ ನದಿ ಗುರುತಿಸಿ. ಈ ರೀತಿ ಗುರುತು ಮಾಡಿ, ಇದು ನರ್ಮದಾ ನದಿ. ಅಥವಾ ಭಾರತ ನಕಾಶೆ ಬಿಡಿಸಿ ವಿಂಧ್ಯ ಪರ್ವತ ಗುರುತಿಸಿ, ಇಲ್ಲೇ ಬರ್ತಾವೆ. ಅದಕ್ಕೆ ನೀವು ಗೊತ್ತಿರಬೇಕು. ಹಾಗಾದರೆ ಪರ್ಯಾಯ ಪ್ರಸ್ಥಭೂಮಿ ಎಲ್ಲಿ ಬರುತ್ತೆ ಅಂದ್ರೆ ಭಾರತ ದೇಶದ ದಕ್ಷಿಣ ದಿಕ್ಕಿನಲ್ಲಿದೆ. ಆ ನಂತರ ವಿಶೇಷವಾಗಿ ಇಲ್ಲಿ ಕೆಲವೊಂದು ಏನಪ್ಪಾ ಅಂತಂದ್ರೆ ಬೆಟ್ಟಗಳು ನೋಡಿದಾಗ ಈ ಪರ್ಯಾಯ ಪ್ರಸ್ಥಭೂಮಿಯ ಈ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಅಂತ ಬರ್ತವೆ. ಈ ರೀತಿ ಪಶ್ಚಿಮ ಘಟ್ಟಗಳು. ಈ ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವ ಭಾಗದಲ್ಲಿ ಪೂರ್ವ ಬೆಟ್ಟಗಳು ಅಂತ ಬರ್ತವೆ. ಇವೆರಡೂ ಬಂದು ಇಲ್ಲಿ ಸಂಧಿಸ್ತವೆ. ಇಲ್ಲಿ ನೀಲಗಿರಿ ಬೆಟ್ಟ ಅಂತ ಬರ್ತದೆ. ಯಾವ ಬೆಟ್ಟ? ನೀಲಗಿರಿ ಬೆಟ್ಟ. ಎಕ್ಸಾಂಪಲ್ ಕ್ವಶನ್ ಕೇಳ್ತಾನೆ. ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವ ಭಾಗಕ್ಕೆ ಯಾವ ಬೆಟ್ಟಗಳಿವೆ? ಪೂರ್ವ ಬೆಟ್ಟಗಳು. ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ದಿಕ್ಕಿಗೆ ಇವೆ ಪಶ್ಚಿಮ ಘಟ್ಟಗಳು. ಎರಡೂ ಒಂದು ಏನಪ್ಪಾ ಅಂತಂದ್ರೆ ಘಟ್ಟಗಳು ಎಲ್ಲಿ ಬಂದು ಸಂಧಿಸುತ್ತವೆ? ನೀಲಗಿರಿ ಬೆಟ್ಟಗಳಲ್ಲಿ. ನೆನಪಿಡಬಹುದು. ಹಾಗಾದ್ರೆ ಭಾರತ ನಕಾಶೆ ಬಿಡಿಸಿ ಈ ನೀಲಗಿರಿ ಅಂತಕ್ಕಂಥ ಬೆಟ್ಟವನ್ನು ಗುರುತಿಸಿ ಅಂತ ಕ್ವಶನ್ ಕೇಳ್ತಾರೆ. ಇದು ಗೊತ್ತು ಮಾಡ್ಬೇಕು. ನೀಲಗಿರಿ ಕನ್ಯಾಕುಮಾರಿ ಇಲ್ಲಿ ಬರ್ತದೆ, ನೀಲಗಿರಿ ಮೇಲೆ ಬರ್ತದೆ. ಈ ಕಡೆ ಇವು ಪೂರ್ವ ಘಟ್ಟಗಳು, ಇವು ಪಶ್ಚಿಮ ಘಟ್ಟಗಳು. ಎರಡೂ ಬಂದು ಎಲ್ಲಿ ಸಂಧಿಸ್ತಾವ ಅಂತಂದ್ರೆ ನೀಲಗಿರಿ ಅಂತಕ್ಕಂಥದ್ದು. ಹಾಗಾದ್ರೆ ಈಗ ನಾವು ವಿಶೇಷವಾಗಿ ಪಶ್ಚಿಮ ಘಟ್ಟಗಳ ಬಗ್ಗೆ ನಾವು ತಗೊಂಡೇವು ಅಂತಂದ್ರ ಈ ಪಶ್ಚಿಮ ಘಟ್ಟಗಳು ಈ ಗುಜರಾತ್ನ ಕಚ್ಚಿನಿಂದ ಪ್ರಾರಂಭವಾಗಿ ನೀಲಗಿರಿ ಬೆಟ್ಟಗಳವರೆಗೂ ವಿಸ್ತಾರವಾಗಿ ಹರಿದಿರ್ತಕ್ಕಂಥದ್ದು ನಮ್ಗೆ ಕಾಣಿಸ್ಬರ್ತದ. ಹಾಗಾದ್ರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಕೆಲವು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂಥ ಮರಗಳು, ಪಶ್ಚಿಮ ಘಟ್ಟಗಳಲ್ಲಿ ಇರ್ತಕ್ಕಂಥ ಮರಗಳು ಅತ್ಯಂತ ಎತ್ತರವಾಗಿವೆ. ಪಶ್ಚಿಮ ಘಟ್ಟಗಳ ಮರಗಳು ಹೆಂಗ ನೋಡಕ್ಕಂತಂದ್ರೆ ಅತ್ಯಂತ ಎತ್ತರವಾಗಿವೆ. ಆನಂತರ ನಿರಂತರವಾಗಿ ಹಬ್ಬಿವೆ. ನಿರಂತರವಾಗಿ ಅಂತಂದ್ರೆ ಒಂದಕ್ಕೊಂದು ಹತ್ತಿಕೊಂಡಿವೆ. ಆನಂತರ ಪಶ್ಚಿಮ ಘಟ್ಟಗಳಲ್ಲಿ ಹಲವಾರು ನದಿಗಳು ಹರಿಯುವುದರಿಂದ ಇಲ್ಲಿ ಅಪಾರ ಪ್ರಮಾಣದಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನು ಕೂಡ ತಯಾರು ಮಾಡಬಹುದು. ವಿದ್ಯುತ್ ಶಕ್ತಿಯನ್ನು ಕೂಡ ನಾವು ಜಲ ವಿದ್ಯುತ್ ಶಕ್ತಿ ತಯಾರು ಮಾಡಬಹುದು. ಹಾಗಾದ್ರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಇರ್ತಕ್ಕಂಥ ಪರ್ವತಕ ಹಲವಾರು ಹೆಸರುಗಳಿಂದ ಕರೀತಾರೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಕರೀತಾರೆ, ಅಥವಾ ಮಲೆನಾಡು ಪ್ರದೇಶ ಅಂತ ಕೂಡ ಕರೀತಾರೆ. ಪಶ್ಚಿಮ ಘಟ್ಟಗಳಿಗೆ ಎಕ್ಸಾಂಪಲ್ ಕ್ವಶನ್ ಕೇಳಬಹುದು. ಪಶ್ಚಿಮ ಘಟ್ಟಗಳಿಗೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ? ಸಹ್ಯಾದ್ರಿ ಬೆಟ್ಟಗಳೆಂದು ಕರೆಯುತ್ತಾರೆ. ಅಥವಾ ನಾವು ಇನ್ನೊಂದು ಹೆಸರಿನ ಕರಿತೇವೆ ಮಲೆನಾಡು ಅಂತಲೂ ಕೂಡ ನಾವಲ್ಲಿ. ಘಟ್ಟಗಳಲ್ಲಿ ಕೂಡ ಏನಪ್ಪಾ ಅಂತಂದ್ರ ಒಂದು ಎತ್ತರವಾಗಿರ್ತಕ್ಕಂಥ ಒಂದು ಪ್ರದೇಶ ಬರ್ತದೆ ಪಶ್ಚಿಮ ಘಟ್ಟಗಳಲ್ಲಿ. ಈ ಭಾಗದಲ್ಲಿ ಯಾವುದು? ಅಣ್ಣಾಮಲೈ ಅಂತಕ್ಕಂಥ ಒಂದು ಸರಣಿ ಬರ್ತದೆ. ಅಣ್ಣಾಮಲೈ ಅಂತಕ್ಕಂಥ ಒಂದು ಸರಣಿ. ಆ ಸರಣಿದಾಗ ಅನೈಮುಡಿ ಅಂತಕ್ಕಂಥ ಒಂದು ಶಿಖರ ಬರ್ತದೆ. ಪಶ್ಚಿಮ ಘಟ್ಟಗಳ ಈ ಒಂದು ಭಾಗದಲ್ಲಿ ಬಂದಿರ್ತಕ್ಕಂಥ ನಾವು ಅಲ್ಲಿ ಅಣ್ಣಾಮಲೈ ಅಂತಕ್ಕಂಥ ಒಂದು ಸರಣಿ ಬರ್ತದ. ಆ ಅಣ್ಣಾಮಲೈ ಅಂತಕ್ಕಂಥ ಸರಣಿಯಲ್ಲಿ ಅನೈಮುಡಿ, ಆ ಸರಣಿಯಲ್ಲಿ ಒಂದು ಅನೈಮುಡಿ ಅಂತಕ್ಕಂಥ ಒಂದು ಶಿಖರ ಬರ್ತದೆ. ಆ ಶಿಖರ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಶಿಖರ. ಅದು ಎಷ್ಟು ಮೀಟರ್ ಎತ್ತರವಾಗಿದೆ ಅಂತ ಹೇಳ್ತಂದ್ರೆ ಎಷ್ಟು ಅಂತಂದ್ರೆ 2665 ಮೀಟರ್ ಎತ್ತರವಾಗಿದೆ. 2665 ಮೀಟರ್ ಎತ್ತರವಾಗಿದೆ. ಅದರ ಹೆಸರು ಏನು ಅಂತಂದ್ರೆ ಅನೈಮುಡಿ. ಯಾವ್ದ್ರಿ? ಅನೈಮುಡಿ. ಯಾವ ಸರಣಿಯಲ್ಲಿ? ಅದು ಅಣ್ಣಾಮಲೈ. ಇದು ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ. ಇಡೀ ಭಾರತದಲ್ಲಿ ಅಂದ್ರೆ ನಾವು ಕೆಟ್ಟಕ್ಕೆ ಹೋಗ್ತೇವ್ರಿ, ಮೌಂಟ್ ಗಾಡ್ವಿನ್ ಅಷ್ಟಿಂಗ್ ಹೋಗ್ತೇವೆ, ಹೌದಿಲ್ಲ? ಅದು ಭಾರತ ದೇಶದಲ್ಲಿ. ಅದರ ದಕ್ಷಿಣ ಭಾರತ ನಾವು ತಗೊಂಡೇವು ಅಂತಂದ್ರೆ ಇದು ಅನೈಮುಡಿ ಅಂತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥದ್ದು. ಎಷ್ಟು ಮೀಟರ್ ಎತ್ತರವಾಗಿದೆ? 2665. ಯಾವ ಸರಣಿಯಲ್ಲಿ ಬರ್ತದ? ಅಣ್ಣಾಮಲೈ. ಯಾವ್ದ್ರಿ? ಅನೈಮುಡಿ. ಎಷ್ಟು ಮೀಟರ್ ಎತ್ತರವಾಗಿದೆ? ಎಕ್ಸಾಂಪಲ್ ಬಹಳ ಸಲ ಕ್ವಶನ್ ಕೇಳೋಣ. ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂತಂದ್ರೆ ಅನೈಮುಡಿ ಅಂತಕ್ಕಂಥ. ಪೂರ್ವ ಘಟ್ಟಗಳು ಬರ್ತಾವೆ. ಪೂರ್ವ ಘಟ್ಟಗಳು, ಈ ಪೂರ್ವ ಘಟ್ಟಗಳಲ್ಲಿ ಕೂಡ 2 ಬೆಟ್ಟಗಳು ಎತ್ತರವಾಗಿ ಬರ್ತಾವೆ. ಒಂದು ಮಹೇಂದ್ರಗಿರಿ ಅಂತ ಬರ್ತದೆ, ಇನ್ನೊಂದು ಆರ್ಮಕೊಂಡ ಅಂತಕ್ಕಂಥದ್ದು ಪೂರ್ವ ಘಟ್ಟಗಳಲ್ಲಿ ಬರ್ತಕ್ಕಂಥವು.
ವಿಶೇಷವಾಗಿ ನಮಗೆ ಕೇಳ್ತಕ್ಕಂಥದ್ದು ಪ್ರಶ್ನೆ ಯಾವುದು ಅಂದ್ರೆ ಅನೈಮುಡಿ ಬಗ್ಗೆ ಕೇಳ್ತಾನೆ. ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂತಂದ್ರೆ ಈ ಅನೈಮುಡಿ ಅಂತಕ್ಕಂಥದ್ದನ್ನು ನೀವು ಬರೆದ್ರಿ ಅಂತಂದ್ರೆ ಸಾಕು. ನಂತರ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ಈ ಭಾಗದಲ್ಲಿ ಬರ್ತಕ್ಕಂಥ ಈ ಪರ್ಯಾಯ ಪ್ರಸ್ಥಭೂಮಿ ಇದರಿಂದ ನಮ್ಮ ದೇಶದ ಆರ್ಥಿಕತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದೆ. ಈ ಪರ್ಯಾಯ ಪ್ರಸ್ಥಭೂಮಿಯಿಂದ ನಮ್ಮ ದೇಶಕ್ಕೆ ಏನಪ್ಪಾ ಅಂದ್ರೆ ಬಹಳಷ್ಟು ಲಾಭದಲ್ಲಿ. ಒಂದು ಕ್ವಶನ್ ಪೇಪರ್ದಾಗ ನಾನು ನೋಡೋದು, ಪರ್ಯಾಯ ಪ್ರಸ್ಥಭೂಮಿಯಿಂದ ದೇಶಕ್ಕಾಗುವ ಆರ್ಥಿಕ ಲಾಭಗಳನ್ನು ಬರೆಯಿರಿ ಅಂತೇಳಿ ಕ್ವಶನ್ ಕೇಳಿದ್ದಾವೆ. ಹಾಗಾದ್ರೆ ಒಂದೇದೇನು ಗೊತ್ತೇಳ್ರಿ, ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ನಮ್ಗೆ ಅಪಾರ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳು ಸಿಗ್ತವೆ. ಖನಿಜ ಸಂಪನ್ಮೂಲಗಳು ಅಪಾರ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳು ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಸಿಗ್ತವೆ. ಜೊತೆಗೆ ಈ ಒಂದು ಪ್ರದೇಶದಲ್ಲಿ ಹಲವಾರು ನದಿಗಳು ಇರ್ತಾವೆ. ಉದಾಹರಣೆಗಾಗಿ ಮಹಾನದಿ, ಗೋದಾವರಿ ನದಿ, ಕೃಷ್ಣಾ ನದಿ, ಕಾವೇರಿ ನದಿ, ನರ್ಮದಾ ನದಿ, ತಪ್ತಿ ನದಿ, ನೇತ್ರಾವತಿ ನದಿ, ಹಲವಾರು ನದಿಗಳು ಹರಿಯುವುದರಿಂದ ಆ ನದಿಗಳ ಹರಿವಿನಿಂದ ನಾವು ಜಲವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತೇವೆ. ಪವರ್ ಅಂದ್ರೆ ಏನ್ರಿ, ಲೈಟ್, ಕರೆಂಟ್ ಉತ್ಪಾದನೆ ಮಾಡ್ತೇವೆ. ಎಷ್ಟು ಕರೆಂಟ್ ಉತ್ಪಾದನೆ ಮಾಡ್ತೇವೆ ಅಷ್ಟು ಅಭಿವೃದ್ಧಿ ಸಾಧಿಸ್ತೇವೆ ನಾವು. ಯಾಕಂತಂದ್ರೆ ದೊಡ್ಡ ದೊಡ್ಡ ನಾವು ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕಾಗಿತ್ತು ಅಂತಂದ್ರೆ ನಮಗೆ ಪವರ್ ಅವಶ್ಯಕತೆ ಇರ್ತದೆ, ಲೈಟಿನ ಅವಶ್ಯಕತೆ ಇರ್ತದೆ. ಅಂತ ಒಂದು ಲೈಟು ಇಲ್ಲಿ ಹರಿತಕ್ಕಂಥ ಹಲವಾರು ನದಿಗಳು ನಮಗೇನಪ್ಪ ಅಂದ್ರೆ ಒದಗಿಸ್ಕೊಡ್ತಾವ್ರಿ. ಅದಕ್ಕೆ ನಾವು ಅದಕ್ಕೆ ಏನಂತ ಕರಿತೇವೆ ಅಂದ್ರೆ ಜಲವಿದ್ಯುತ್ ಶಕ್ತಿ ಅಂತ ಕರಿತೇವೆ. ಅದಕ್ಕೆ ಪರ್ಯಾಯ ಪ್ರಸ್ಥಭೂಮಿಯಿಂದ ನಮಗೆ ಸಾಕಷ್ಟು ಏನು ಸಿಗ್ತದ ಅಂತಂದ್ರೆ ಖನಿಜ ಸಂಪನ್ಮೂಲಗಳು ಸಿಗ್ತವ. ಆ ನಂತರ ಏನಪ್ಪ ಅಂತಂದ್ರೆ ಜಲವಿದ್ಯುತ್ ಶಕ್ತಿ ಸಿಗ್ತದ, ಮೀನುಗಾರಿಕೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದ. ಕರಾವಳಿಯಲ್ಲಿ ಪ್ರದೇಶದಲ್ಲಿ ನೌಕಾಯಾನ ಮಾಡಲಿಕ್ಕೆ ಅನುಕೂಲ ಕೂಡ ಸಿಗ್ತದ. ಆನಂತರ ಈ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ವ್ಯವಸಾಯ ಮಾಡ್ಲಿಕ್ಕೂ ಕೂಡ ನಮ್ಗೆ ಅನುಕೂಲ ಆಗ್ತದ, ಮೀನುಗಾರಿಕೆ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಒಟ್ಟಾರೆ ಹೇಳ್ಬೇಕಾಗಿತ್ತು ಅಂತಂದ್ರೆ ಈ ಪರ್ಯಾಯ ಪ್ರಸ್ಥಭೂಮಿ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಾಗಲು ಹಲವಾರು ಪ್ರಮಾಣದಲ್ಲಿ ಇದು ಸಹಾಯ ಮಾಡ್ತಾ ಅಂತೇಳಿ ನಾವು ಹೇಳ್ಬೋದು. ನಂತರ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ನಾಲ್ಕನೇದು ಯಾವುದು ಅಂತಂದ್ರೆ ಕರಾವಳಿ ಮೈದಾನ. ಯಾವ್ದ್ರಿ? ಕರಾವಳಿ ಮೈದಾನ. ಕರಾವಳಿ ಮೈದಾನ ಬಗ್ಗೆ ನೋಡೋಣ. ವಿಶೇಷವಾಗಿ ಕರಾವಳಿ ಮೈದಾನ ನೋಡಿದೆ ಅಂತಂದ್ರೆ ಭಾರತ ನಕಾಶೆ ಈ ಭಾಗದಲ್ಲಿ ಬರ್ತದೆ. ಇದಕ್ಕೊಂದು ನಕಾಶೆ ಮಾಡಿ. ಈಗ ಒಂದನೇದಲ್ಲಿ ಹಿಮಾಲಯ ಪರ್ವತ ಪ್ರದೇಶ ನೋಡಿದ್ರೆ, ಎರಡನೇ ನದಿ ಬಯಲು ಪ್ರದೇಶ ನೋಡಿದ್ರೆ, ಮೂರನೇ ತ್ರಿಕೋನ ಆಕಾರದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ನೋಡಿದ್ರೆ ಈ ಭಾಗದಲ್ಲಿ ಬರ್ತದೆ ಕರಾವಳಿ ಅಂತ. ಈ ರೀತಿ ಕರಾವಳಿ ಪ್ರದೇಶ ಭಾರತದ ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಇದು ಕರಾವಳಿ ಪ್ರದೇಶ. ಈ ರೀತಿ ಇಲ್ಲಿ ಗುಜರಾತ್ನ ಕಚ್ ಖಾರಿ ಹಿಡ್ಕೊಂಡು ಎಲ್ಲಿವರೆಗೂ ಅಂತಂದ್ರ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂಥ ಗಂಗಾ ನದಿಯ ಮುಖಜ ಭೂಮಿಯವರೆಗೂ ಕರಾವಳಿ ಪ್ರದೇಶ ಹಬ್ಬಿಕೊಂಡಿದೆ. ಕರಾವಳಿ ಅಂದ್ರೆ ಏನು ಅಂತಂದ್ರ ಇಲ್ಲಿ ತೀರದುದ್ದಕ್ಕೂ ಇರತಕ್ಕಂಥ ಭೂಪ್ರದೇಶಕ್ಕೆ ಇಲ್ಲಿ ನೋಡಿ ಅಂದ್ರೆ ಈಗ ಈ ಕಡೆ ಏನಪ್ಪಾ ಅಂದ್ರೆ ಸಮುದ್ರ ಇರ್ತದ, ಈ ಕಡೆ ಏನಪ್ಪಾ ಅಂತಂದ್ರ ಭೂಮಿ ಇರ್ತೈತ್ರಿ. ಹಾಗಾದ್ರೆ ಎರಡು ಮಧ್ಯದಲ್ಲಿ ಬರ್ತಕ್ಕಂಥ ಕಿರಿದಾದ ಮೈದಾನ ಪ್ರದೇಶ. ತೀರದುದ್ದಕ್ಕೂ ಅಂದ್ರೆ ಸಮುದ್ರ ದಡಾರಿ ತೀರದುದ್ದಕ್ಕೂ ಇರತಕ್ಕಂಥ ಕಿರಿದಾದ ಮೈದಾನ ಪ್ರದೇಶಕ್ಕೆ ನಾವು ಏನಂತ ಕರಿಬೇಕು ಅಂತಂದ್ರೆ ಕರಾವಳಿ ಅಂತ ಕರಿಬೇಕು. ಹಾಗಾದ್ರೆ ವಿಶೇಷವಾಗಿ ನಮ್ಮ ದೇಶದ ಕರಾವಳಿ ಎಷ್ಟು ಕಿಲೋಮೀಟರ್ ಅಂತಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಚಾಲು ಆಗಿದ್ದು ಇಲ್ಲಿವರೆಗೋದಲ್ಲಿ ಅಂದ್ರೆ ಗುಜರಾತ್ನ ಕಚ್ದಿಂದ ಪ್ರಾರಂಭವಾಗಿ ಇಲ್ಲಿ ಗಂಗಾ ನದಿಯ ಮುಖಜ ಭೂಮಿವರೆಗೂ ಕರಾವಳಿ ಪ್ರದೇಶದಲ್ಲಿ ಟೋಟಲಿ ನೋಡಿ ಅಂತಂದ್ರ 6100 ಕಿಲೋಮೀಟರ್ದಲ್ಲಿ 6100 ಕಿಲೋಮೀಟರ್ ಗುಜರಾತ್ನ ಕಚ್ಚಿಂದ ಪ್ರಾರಂಭವಾಗ್ತದ ಗಂಗಾ ನದಿಯ ಮುಖಜ ಭೂಮಿಯವರೆಗೂ ಅದೇ. ಎಷ್ಟು ಕಿಲೋಮೀಟರ್ ಅದ ರೀ? 6100. ಒಂದು ವೇಳೆ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಬರ್ತಾವೆ, ಅಂಡಮಾನ್ ಮತ್ತು ನಿಕೋಬಾರ್, ಮತ್ತೆ ಇಲ್ಲಿ ಲಕ್ಷದ್ವೀಪಗಳು ಅಂತ ಬರ್ತಾವೆ, ಲಕ್ಷದ್ವೀಪಗಳು ಅಂತ ಇವನು ಕೂಡ ನಾವು ಸೇರಿಸಿ ಬರ್ತೇವೆ ಅಂತಂದ್ರೆ 7516.5 ಕಿಲೋಮೀಟರ್. ಇದ್ರ ಕರಾವಳಿನೂ ಕೂಡ ನಾವು ಸೇರಿಸಿ ಬರ್ತೇವೆ ಅಂದ್ರೆ ಇಷ್ಟದಲ್ಲಿ ಬರೀ ಎಲ್ಲ ಬಿಟ್ಟು ಬರ್ತೇವೆ ಅಂತಂದ್ರೆ ಬರೀ 6100. ಹಾಗಾದ್ರೆ ಈ ಕರಾವಳಿ ಅಂತಕ್ಕಂಥ ಪ್ರದೇಶ ಗುಜರಾತ್ನ ಕಚ್ದಿಂದ ಪ್ರಾರಂಭವಾಗಿ
ಈ ಪೂರ್ವದಲ್ಲಿ ಬರ್ತಕ್ಕಂಥ ಗಂಗಾ ನದಿ ಮುಖಜ ಭೂಮಿಯವರೆಗೂ ಅದಾವೆ, ಇಷ್ಟು ಕಿಲೋಮೀಟರ್ ಅದ. ಹಾಗಾದ್ರೆ ಕರಾವಳಿ ಅಂತಕ್ಕಂಥದ್ದು ಎಷ್ಟು ರಾಜ್ಯಗಳವರೆಗೂ ಹತ್ತಿಕೊಂಡಿದೆ ಅಂತಂದ್ರೆ 9 ರಾಜ್ಯಗಳ ಕರಾವಳಿ ಪ್ರದೇಶ ಹತ್ಕೊಂಡವ. 9 ರಾಜ್ಯಗಳಲ್ಲಿ. ಇಲ್ಲಿ ಗುಜರಾತ್ ಚಾಲೂ ಆಗ್ತದ, ಈಗ ಲಾಸ್ಟ್ ಪಶ್ಚಿಮ ಬಂಗಾಳವರೆಗೂ ಮುಗಿತು. ಗುಜರಾತ್ ಆಗಿರ್ಬೋದು, ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಹಿಂಗೆ ನಾವು ಲೆಕ್ಕ ಹಾಕ್ತೀವಿ ಅಂತಂದ್ರೆ 9 ರಾಜ್ಯಗಳಲ್ಲಿ ಕರಾವಳಿ ಪ್ರದೇಶ. ಅಂದ್ರೆ ಅರ್ಥ ಏನು ಅಂತಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ರಾಜ್ಯಗಳು ಬಂಗಾಳ ಕೊಲ್ಲಿಯಿಂದ ಕರಾವಳಿ ಪ್ರದೇಶವನ್ನು ಪಡ್ಕೊಂಡ್ರೆ, ಈ ಪ್ರದೇಶದಲ್ಲಿ ಇರ್ತಕ್ಕಂಥ ರಾಜ್ಯಗಳು ಅರಬ್ಬಿ ಸಮುದ್ರದಿಂದ, ಕೆಳಗಡೆ ಇರ್ತಕ್ಕಂಥ ರಾಜ್ಯಗಳು ಹಿಂದೂ ಮಹಾಸಾಗರದಿಂದ ಕರಾವಳಿ ಪ್ರದೇಶಗಳನ್ನು ಪಡ್ಕೊಂಡಿರ್ತಾವೆ. ಒಂದು ಕಡೆ ನೀರಿರ್ತದ, ಇನ್ನೊಂದು ಕಡೆ ಸಮುದ್ರ ಇರ್ತದೆ. ಎರಡರ ಮಧ್ಯೆ ಬರ್ತಕ್ಕಂಥ ಭೂಪ್ರದೇಶವೇ ಕರಾವಳಿ ಅಂತಕ್ಕಂಥದ್ದು. ಎಕ್ಸಾಮ್ ನಿಮ್ಮ ಕ್ವಶನ್ ಕೇಳ್ಬೋದು, ಕರಾವಳಿ ಅಂದರೆ ಏನು ಅಂತೇಳಿ ಬರೀರಿ ಅಂತ ಬರೀ ನೀವು ಹೇಳಬೇಕು. ತೀರ ಪ್ರದೇಶದ ಉದ್ದಕ್ಕೂ, ತೀರ ಅಂತಂದ್ರೆ ಸಮುದ್ರದ ದಡ ಅಥವಾ ನೀರಿನ ದಡ, ಅದರ ಉದ್ದಕ್ಕೂ ಕಾಣಿಸ್ತಕ್ಕಂಥ ಕಿರಿದಾದ ಮೈದಾನ ಅಂದ್ರೆ ಕಿರಿದಾದ ಭೂಪ್ರದೇಶ. ಅದಕ್ಕೆ ನಾವು ಏನಂತ ಕರಿಬೇಕು ಅಂದ್ರೆ ಕರಾವಳಿ ಅಂತ ಕರಿಬೇಕು. ಹೆಚ್ಚಾನೆಚ್ಚಿ ಕರಾವಳಿಯ ಪ್ರದೇಶದ ಮೇಲೆ ಇಲ್ಲಿರ್ತಕ್ಕಂಥ ವಾತಾವರಣ ಸಮುದ್ರ ವಾತಾವರಣನೇ ಇರ್ತದೆ. ಹೆಚ್ಚಾನೆಚ್ಚಿ ಸಮುದ್ರ ತಾಣೆ ಇತ್ತಂದ್ರೆ ಇಲ್ಲಿ ತಾಣೆ ಇರ್ತದೆ, ಸಮುದ್ರ ಬೆಚ್ಚಗಿತ್ತಂದ್ರೆ ಇಲ್ಲಿ ಬೆಚ್ಚಗಿರುತ್ತೆ ಕರಾವಳಿ ಪ್ರದೇಶದಾಗ. ಹೆಚ್ಚಾನೆಚ್ಚಿದ ಮೇಲೆ ಏನಪ್ಪ ಅಂದ್ರೆ ಭೂಮಿಯ ಪ್ರಭಾವ ಜಾಸ್ತಿ ಬೀಳುವುದಿಲ್ಲ. ಸಮುದ್ರ ಗಾಳಿನೇ ಅದಕ್ಕೇನಪ್ಪ ಅಂದ್ರೆ ಯಾಕೆ ತೀರ ಸಮುದ್ರಕ್ಕೆ ಹತ್ಕೊಂಡಿರ್ತಕ್ಕಂಥ ಪ್ರದೇಶ ಇರ್ತದೆ, ಸಮುದ್ರದಾಗ ಏನು ಬದಲಾವಣೆ ಆಗ್ತಿರ್ತಾವ ಈ ಪ್ರದೇಶದಾಗ ಬದಲಾವಣೆ ಆಗ್ತಿರ್ತಾವ. ಹಾಗಾದ್ರೆ ವಿಶೇಷವಾಗಿ ಇಲ್ಲಿ ಏನಪ್ಪ ಅಂದ್ರೆ ಕರಾವಳಿಯನ್ನು ನಾವು 2 ಭಾಗ ಮಾಡ್ತೇವೆ. ಗುಜರಾತ್ನ ಕಚ್ ಕಾಲಿಯಿಂದ ಪ್ರಾರಂಭವಾಗಿದ್ದು ಗಂಗಾ ನದಿಯ ಮುಖಜ ಭೂಮಿವರೆಗೂ ಅಂತ ಹೇಳಿದ. ಇದಕ್ಕೆ ಪಶ್ಚಿಮ ಕರಾವಳಿ ಅಂತ ಕರೀತಾರ, ಈ ಕಡೆ ಬರ್ತಕ್ಕಂಥದ್ದು ಪೂರ್ವ ಕರಾವಳಿ ಅಂತ ಕರೀತಾರೆ. ಹಾಗಾದ್ರೆ ಪಶ್ಚಿಮ ಕರಾವಳಿ ನೋಡಿ, ಗುಜರಾತ್ನ ಕಚ್ದಿಂದ ಪ್ರಾರಂಭವಾಗಿ ಇದು ಕನ್ಯಾಕುಮಾರಿವರೆಗೂ ಬರ್ತದೆ. ಇದು ಟೋಟಲ್ ಏನಪ್ಪಾ ಅಂತಂದ್ರೆ 1500 ಕಿಲೋಮೀಟರ್ ಬರ್ತದೆ. 1500 ಕಿಲೋಮೀಟರ್ ಏನು ಇದು ಪಶ್ಚಿಮ ಕರಾವಳಿ. ಗುಜರಾತ್ನ ಕಚ್ದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ, ಈ ಕನ್ಯಾಕುಮಾರಿ ಹಿಡ್ಕೊಂಡು ಗಂಗಾ ನದಿ ಮುಖಜ ಭೂಮಿವರೆಗೂ ಬರ್ತಕ್ಕಂಥದ್ದು ಇದು ಪೂರ್ವ ಕರಾವಳಿ. ಈ ಕಡೆ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಪಶ್ಚಿಮ ಕರಾವಳಿ. ತೀರ ಪ್ರದೇಶದಲ್ಲಿ 2 ಪ್ರಕಾರವರಿ, ಒಂದು ಪೂರ್ವ ಕರಾವಳಿ ಅಂತಂದ್ರೆ ಇನ್ನೊಂದು ಪಶ್ಚಿಮ ಕರಾವಳಿ ಅಂತೇಳಿ ನಾವು 2 ಪ್ರಕಾರಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಪಶ್ಚಿಮ ಕರಾವಳಿ ಅಂತಕ್ಕಂಥದ್ದು ಏನು ಬರ್ತದ ವಿಶೇಷವಾಗಿ ಏನಪ್ಪಾ ಅಂದ್ರೆ ಈಗಾಗಲೇ ನಿಮ್ಗೆ ಹೇಳಿದ್ವಿ ಪಶ್ಚಿಮ ಘಟ್ಟಗಳು ಅಂತ ಹೇಳಿ. ಪಶ್ಚಿಮ ಘಟ್ಟಗಳು ಈ ಕಡೆ ಏನದ ಅಂತ ಹೇಳಿದ್ವಿ ಅರಬ್ಬಿ ಸಮುದ್ರ. ಹೌದು, ಈ ಪಶ್ಚಿಮ ಘಟ್ಟಗಳು ಮತ್ತು ಅರಬ್ಬಿ ಸಮುದ್ರ ಇವೆರಡರ ಮಧ್ಯೆ ಬರ್ತಕ್ಕಂಥ ಪ್ರದೇಶನೇ ಯಾವುದು ಅಂತಂದ್ರೆ ಪಶ್ಚಿಮ ಕರಾವಳಿ. ನೆನ್ಪಿಡ್ಬೋದು, ಈ ಕರಾವಳಿಯ ಪೂರ್ವ ದಿಕ್ಕಿಗೆ ಪಶ್ಚಿಮ ಘಟ್ಟಗಳು ಬರ್ತಾವೆ, ಕರಾವಳಿಯ ಒಂದು ಪಶ್ಚಿಮ ದಿಕ್ಕಿಗೆ ಅರಬ್ಬಿ ಸಮುದ್ರ ಬರ್ತವೆ. ಪಶ್ಚಿಮ ಘಟ್ಟಗಳು ಇವೆಲ್ಲ ಯಾವೇ ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳು ಮತ್ತು ಅರಬ್ಬಿ ಸಮುದ್ರ ಈ ಮಧ್ಯೆ ಬರ್ತಕ್ಕಂಥ ಪ್ರದೇಶಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಪಶ್ಚಿಮ ಕರಾವಳಿ ಅಂತ ಕರೀತಾರೆ. ನೋಡಿ, ಈ ಪಶ್ಚಿಮ ಘಟ್ಟಗಳು ಏನಪ್ಪಾ ಅಂದ್ರೆ ಕರಾವಳಿಯಲ್ಲಿ ಬರುವುದಿಲ್ಲ, ಅದರದ್ದು ಪಶ್ಚಿಮ ದಿಕ್ಕು ಇದು ನೋಡಿ, ಈ ಪ್ರದೇಶ ಕರಾವಳಿ ಅಂದ್ರೆ ಸಮುದ್ರ ತಳಕ್ಕೆ ಹತ್ತಿಕೊಂಡಿರ್ತಕ್ಕಂಥ ಪ್ರದೇಶಕ್ಕೆ ಏನ್ ಕರೀತಾರೆ ಅಂದ್ರೆ ಕರಾವಳಿ ಅಂತ ಕರೀತಾರೆ. ಹಾಗಾದ್ರೆ ವಿಶೇಷವಾಗಿ ಇಲ್ಲಿಂದ ಇಲ್ಲಿವರೆಗೂ ಬರ್ತಕ್ಕಂಥ 4 ರೀತಿಯ ತೀರ ಪ್ರದೇಶಗಳನ್ನ ಹೆಸರಿಟ್ಟಾರೆ. ಇಲ್ಲಿಂದ ಇಲ್ಲಿವರೆಗೂ ಬರ್ತಕ್ಕಂಥ ಪ್ರದೇಶಕ್ಕೆ ಗುಜರಾತ್ ತೀರ ಪ್ರದೇಶ ಅಂತ ಕರೀತಾರೆ, ಗುಜರಾತ್ ತೀರ ಪ್ರದೇಶ. ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ಬರ್ತಕ್ಕಂಥ ಪ್ರದೇಶಕ್ಕೆ ಕೊಂಕಣ ತೀರ ಅಂತ ಕರೀತಾರೆ, ಕೊಂಕಣ ತೀರ. ಎಕ್ಸಾಮ್ದಾಗ ಕ್ವಶನ್ ಕೇಳ ನೋಡಿ, ಬಹಳ ಸಲ ಕ್ವಶನ್ ಪೇಪರ್ದಾಗ ನಕಾಶದಾಗ ಭಾರತ ನಕಾಶೆ ಬಿಡಿಸಿ ಕೊಂಕಣ ತೀರ ಗುರುತಿಸಿ, ಈ ರೀತಿ ನೀವು ಡ್ರಾ ಮಾಡಬೇಕು. ಹಿಂಗೆ ಮಾಡಿ ಬಾಂಡ್ ಮಾರ್ಕ್ ಹಾಕಿ ಬರೀಬೇಕು. ಕೊಂಕಣ ತೀರ ಇಲ್ಲಿಂದ ಇಲ್ಲಿಗೆ ಬರ್ತಕ್ಕಂಥದ್ದು ಯಾವುದು ಗುಜರಾತ್ ತೀರ. ಹಾಗಾದ್ರೆ ಇಲ್ಲಿಂದ ಏನಪ್ಪಾ ಅಂತಂದ್ರ ಇಲ್ಲಿವರೆಗೂ ಬರ್ತಕ್ಕಂಥ ಒಂದು ತೀರ ಪ್ರದೇಶ ಯಾವುದು ಅಂತಂದ್ರ ಕರ್ನಾಟಕ ಕರಾವಳಿ ಅಂತನೂ ಕೂಡ ಕರೀತಾರ, ಕೆನರಾ ಕರಾವಳಿ ಅಂತನೂ ಕೂಡ ಕರೀತಾರೆ. ಕೆನರಾ ಇದಕ್ಕೆ ಇನ್ನೊಂದು ಹೆಸರು ಕೆನರಾ ಕರಾವಳಿ. ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿವರೆಗೂ ಬರ್ತಕ್ಕಂಥದ್ದು ಕರ್ನಾಟಕ ಕರಾವಳಿ ಅಥವಾ ಕೆನರಾ ಕರಾವಳಿ. ಬಟ್ ಇಲ್ಲಿಂದ ಏನಪ್ಪಾ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬರ್ತಕ್ಕಂಥದ್ದು ಮಹಾರಾಷ್ಟ್ರ ಮತ್ತು ಗೋವಾ ಇವರೇನ್ ಕರೀತಾರೆ ಗೊತ್ತೇನ್ರಿ ಕೊಂಕಣ ತೀರ ಅಂತ ಹೆಸರಿಟ್ಟರು. ನಾವೇನ್ ಹೆಸರಿಟ್ಟಿದ್ದೆವು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತ ಹೆಸರಿಟ್ಟಿದ್ದೆವು.
ಗುಜರಾತ್ ರಾಜ್ಯದವರು ಅವರೇನು ಇಟ್ಟಾರ ಗುಜರಾತ್ ತೀರ ಪ್ರದೇಶ ಅಂತ ಕರೆದಾರೆ. ಈ ತೆಳಗೇನಪ್ಪ ಅಂದ್ರೆ ಈ ಭಾಗದಲ್ಲಿ ಕೇರಳ ರಾಜ್ಯದವರು ಬರ್ತಾರೆ. ಯಾರು ಬರ್ತಾರೆ? ಕೇರಳ. ಅವರು ಮಲಬಾರ್ ತೀರ ಅಂತ ಹೆಸರಿಟ್ಟಾರೆ. ಮಲಬಾರ್ ತೀರ. 4 ತೀರ ಪ್ರದೇಶಗಳು ಬರ್ತಾವೆ. 4 ತೀರ ಪ್ರದೇಶಗಳು ಬರ್ತಾವೆ. ಫಸ್ಟ್ ಬರ್ತಕ್ಕಂಥದ್ದು ಗುಜರಾತ್ ತೀರ, ಎರಡನೇದು ಕೊಂಕಣ ತೀರ, ಮೂರನೇದು ಕೆನರಾ, ನಾಲ್ಕನೇದು ಮಲಬಾರ್ ತೀರ. ಪರೀಕ್ಷೆದ ಬಹಳ ಸಲ ಕ್ವಶನ್ ಕೇಳಿದ್ದು, ಭಾರತ ನಕಾಶೆ ಬಿಡಿಸಿ ಮಲಬಾರ್ ತೀರ ಗುರುತಿಸಿ. ಈ ರೀತಿ ಮಾಡಿ. ಭಾರತ ನಕಾಶೆ ಬಿಡಿಸಿ ಕೊಂಕಣ ತೀರ ಗುರುತಿಸಿ. ಈ ರೀತಿ. ಭಾರತ ನಕಾಶೆ ಬಿಡಿಸಿ ಗುಜರಾತ್ ತೀರ ಗುರುತಿಸಿ. ಭಾರತ ನಕಾಶೆ ಬಿಡಿಸಿ ಆನಂತರ ಕೆನರಾ ಕರಾವಳಿ ಗುರುತಿಸಿ, ಮಲಬಾರ್ ತೀರ ಗುರುತಿಸಿ. ನಿಮಗೆ ಗೊತ್ತಿರಲಿ, ಈ 4 ತೀರ ಪ್ರದೇಶಗಳು ಪಶ್ಚಿಮ ಏನಪ್ಪಾ ಅಂತಂದ್ರೆ ಕರಾವಳಿಯಲ್ಲಿ ಬರುತ್ತವೆ. 4 ತೀರ ಪ್ರದೇಶಗಳಲ್ಲಿ ಬರ್ತಾವ್ರಿ ಪಶ್ಚಿಮ ಕರಾವಳಿ. ಎಷ್ಟು ಕಿಲೋಮೀಟರ್ ಉದ್ದ ಇದು? 1500. ಎಲ್ಲಿಂದ ಚಾಲು ಆಗ್ತದೆ? ಗುಜರಾತ್ನ ಕಚ್ ಕಾರಿಂದ ಪ್ರಾರಂಭವಾಗಿ ಕನ್ಯಾಕುಮಾರಿವರೆಗೂ ಆಗ್ತದೆ. ಆ ನಂತರ ಮುಂದೆ ಹೇಳ್ತಾರೆ ನೋಡ್ರಿ, ಈ ಒಂದು ಪ್ರದೇಶದಲ್ಲಿ ವಿಶೇಷವಾಗಿ ಕೆಲವೊಂದು ಬಂದರಗಳು ಬರ್ತವೆ. ಬಂದರಗಳು ಅಂತಂದ್ರೆ ಏನು? ಹಡಗು ಬಂದು ನಿಲ್ಲುವ ಸ್ಥಳ. ಬಂದರಗಳು ಅಂದ್ರೆ ಏನ್ರಿ? ಹಡಗು ಬಂದು ನಿಲ್ಲುವ ಸ್ಥಳಕ್ಕೆ ಬಂದರಗಳು. ಕೆಲವೊಂದು ಬಂದರಗಳು ಬರ್ತವೆ. ವಿಶೇಷವಾಗಿ ಇಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಮುಂಬೈ ಬಂದರು. ಯಾವ್ದ್ರಿ? ಮುಂಬೈ ಬಂದರು. ಅದ್ರ ಕೆಳಗೆ ಇನ್ನೊಂದು ಬರ್ತದೆ, ನವಸೇನಾ ಬಂದರು ಅಂತ ಬರ್ತದ. ಆ ನಂತರ ಅಂದ್ರೆ ಇಲ್ಲಿ ಕಾಂಡ್ಲಾ ಬಂದರು ಅಂತ ಬರ್ತದ. ಇದು ಆದ ನಂತರ ಇಲ್ಲಿ ಯಾವ್ದು ಬರ್ತದೆ? ಮಂಗಳೂರು ಬಂದರ ಅಂತ ಕರ್ನಾಟಕ ಬರ್ತದೆ, ಮಂಗಳೂರು ಬಂದರು ಅಂತ ಬರ್ತದ. ಆದ್ರೆ ಕಾರವಾರ ಬಂದರು ಅಂತ ಕೂಡ ಕರೀತಾರ. ಕೆಳ ಬರ್ರಿ, ಇಲ್ಲಿ ಯಾವುದು ಅಂತಂದ್ರೆ ಕೊಚ್ಚಿ ಬಂದರು ಅಂತ ಇಲ್ಲಿ ಬರ್ತದೆ. ಇವೆಲ್ಲ ಬಂದರುಗಳು ಅಂದ್ರೆ ಕರಾವಳಿದಾಗೆ ಬರ್ತಾ ಇವೆಲ್ಲ. ಭಾರತ ನಕಾಶೆ ಬಿಡಿಸಿ ಕೊಚ್ಚಿ ಬಂದರು ಗುರುತಿಸಿ. ಇದೇ ಒಂದು ಕರಾವಳಿ ತೀರದ ಗೊತ್ತು ಮಾಡಿ. ಭಾರತ ನಕಾಶೆ ಬಿಡಿಸಿ ಯಾವುದು? ಮಂಗಳೂರು ಬಂದರು ಗುರುತಿಸಿ. ಭಾರತ ನಕಾಶೆ ಬಿಡಿಸಿ ಮುಂಬೈ ಬಂದರು ಗುರುತಿಸಿ. ಭಾರತ ನಕಾಶೆ ಬಿಡಿಸಿ ನವಸೇನಾ ಬಂದರು ಗುರುತಿಸಿ. ಹಿಂಗೆಲ್ಲ ಕೇಳಿದ್ರ ಈ ನಡ ಗುರುತು ಮಾಡಿ. ಇವು ಪಶ್ಚಿಮ ಘಟ್ಟಗಳಲ್ಲಿ ಬರುವುದಿಲ್ಲ, ಕರಾವಳಿ ತೀರ ಪ್ರದೇಶದಲ್ಲಿ ಬರ್ತವ್ರಿ. ಕರಾವಳಿ ತೀರ ಪ್ರದೇಶ ಆದ ನಂತರ ಪಶ್ಚಿಮ ಘಟ್ಟಗಳು ಬರ್ತಾವೆ. ನೆನಪಿಟ್ಕೊಳ್ಳಿ, ಕರಾವಳಿ ಪ್ರದೇಶ ಆದ ನಂತರ ಪಶ್ಚಿಮ ಘಟ್ಟಗಳು ಬರ್ತಾವೆ. 9ನೇ ತರಗತಿಯಿಂದ ನೀವು ಓದಿಲ್ಲ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳನ್ನು ಅಭ್ಯಾಸ ಮಾಡಾಗ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ ಅಥವಾ ಪಶ್ಚಿಮ ಘಟ್ಟಗಳು, ನಂತರ ಮೈದಾನ ಪ್ರದೇಶ ಅಂತೇಳಿ. ಅದಕ್ಕೆ ನೀವು ಹೇಳವೆಲ್ಲ ಎಲ್ಲಿ ಬರ್ತಾವ ಅಂತಂದ್ರೆ ಪಶ್ಚಿಮ ಕರಾವಳಿಯಲ್ಲಿ ಬರ್ತಾವ. ಕುಮಾರಿಯಿಂದ ಗಂಗಾ ನದಿ ಬಯಲು ಪ್ರದೇಶಕ್ಕೆ ಬರೋದು ಯಾವುದು ಅಂದ್ರೆ ಪೂರ್ವ ಕರಾವಳಿ ಅಂತೇಳಿ. ಯಾವ್ದ್ರಿ? ಪೂರ್ವ ಕರಾವಳಿ. ಈ ಪೂರ್ವ ಕರಾವಳಿಯಲ್ಲಿ ಕೂಡ 2 ತೀರ ಪ್ರದೇಶಗಳು ಬರ್ತಾವೆ. ಒಂದೇದು ಯಾವುದು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಕೋರಮಂಡಲ ತೀರ. ನೋಡಿ, ಇದರ ಹೆಸರೇನ್ರಿ? ಕೋರಮಂಡಲ ತೀರ ಅಂತ ಬರ್ತದೆ. ಕೋರಮಂಡಲ ತೀರ ಇಲ್ಲಿಂದ ಇಲ್ಲಿವರೆಗೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕೊಂಕಣ ತೀರ ಈಚೆಕಡೆ ಬಂದ್ರೆ ಕೋರಮಂಡಲ ತೀರ ಆಚೆಕಡೆ ಬರ್ತದೆ. ಇದು ಬಿಟ್ಟರೆ ಇಲ್ಲಿ ಮೇಲಿನ ಭಾಗದಲ್ಲಿ, ಈ ಭಾಗದಲ್ಲಿ ಉತ್ಕಲ್ ತೀರ ಅಂತ ಬರ್ತದೆ. ಯಾವ್ದ್ರಿ? ಉತ್ಕಲ್ ತೀರ ಅಂತ. ಇಲ್ಲಿ ಈ ಭಾಗ 2 ಬರ್ತಾವ್ರಿ. ಒಂದು ಕೋರಮಂಡಲ ತೀರ, ಇನ್ನೊಂದು ಉತ್ಕಲ್ ತೀರ. ಇವನು ಕೂಡ ಎಕ್ಸಾಮ್ಗೆ ಬಹಳ ಸಲ ಕೇಳ್ರಿ. ಭಾರತ ನಕಾಶೆ ಬಿಡಿಸಿ ಕೋರಮಂಡಲ ತೀರ ಗುರುತಿಸಿ, ಭಾರತ ನಕಾಶೆ ಬಿಡಿಸಿ ಉತ್ಕಲ್ ತೀರ ಗುರುತಿಸಿ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಏನು ಕರಾವಳಿ ಪ್ರದೇಶ ಹೇಗೆವರೆಗೂ ಅಂದ್ರೆ ಕನ್ಯಾಕುಮಾರಿಯಿಂದ ಗಂಗಾ ನದಿ ಮುಖಜ ಭೂಮಿಯವರೆಗೂ ಅದ. ಹಾಗಾದ್ರೆ ಈ ಕರಾವಳಿ ಎರಡರ ಮಧ್ಯೆ ಬರ್ತಂತಂದ್ರ ಈ ಪೂರ್ವ ಘಟ್ಟಗಳ ಪೂರ್ವ ಭಾಗ ಮತ್ತು ಬಂಗಾಳ ಕೊಲ್ಲಿ. ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ಮಧ್ಯೆ ಬರ್ತಕ್ಕಂಥದ್ದೇ ಪೂರ್ವ ಕರಾವಳಿ. ನೆನಪಿಟ್ಕೊಳ್ಳಿ, ಪೂರ್ವ ಕರಾವಳಿ ಅಂದ್ರೆ ಪೂರ್ವ ಘಟ್ಟಗಳವರೆಗೆಲ್ಲ. ಆ ಪೂರ್ವ ಘಟ್ಟಗಳ ಪೂರ್ವ ಭಾಗ ಇದು ಯಾವುದು? ಪೂರ್ವ ತೀರ. ನಂತರ ಈ ಕಡೆ ಬಂಗಾಳ ಕೊಲ್ಲಿ. ಈ 2 ನಡುವೆ ಬರ್ತಕ್ಕಂಥದ್ದೇ ಯಾವುದು ಅಂತಂದ್ರ ಪೂರ್ವ ಕರಾವಳಿ. ಎಲ್ಲಿಂದ ಎಲ್ಲಿವರೆಗೂ? ಕನ್ಯಾಕುಮಾರಿಯಿಂದ ಗಂಗಾ ನದಿ ಮುಖಜ ಭೂಮಿಯವರೆಗೂ ಈ ಪೂರ್ವ ಕರಾವಳಿ ಬರ್ತದೆ. ಇದರಲ್ಲಿ 2 ತೀರಗಳು ಬರ್ತಾವೆ, ಕೋರಮಂಡಲ ತೀರ, ಇನ್ನೊಂದು ಉತ್ಕಲ್ ತೀರ ಅಂತ ಬರ್ತಾವೆ. ಇಲ್ಲೂ ಕೂಡ ಕೆಲವೊಂದು ಏನಪ್ಪ ಅಂದ್ರೆ ಪ್ರಮುಖವಾಗಿ ಬಂದರುಗಳು ಬರ್ತವೆ. ಯಾವುದು? ಇಲ್ಲಿ ಬರ್ತಕ್ಕಂಥದ್ದು ವಿಶಾಖಪಟ್ಟಣ ಬಂದರಾಗಿರ್ಬೋದು. ಆ ನಂತರ ಇಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಕಲ್ಕತ್ತಾ ಬಂದರಾಗಿರ್ಬೋದು, ಹಾಲ್ಡಿಯಾ ಬಂದರಾಗಿರ್ಬೋದು, ಟುಟಿಕೋರಿನ್ ಬಂದರಾಗಿರ್ಬೋದು. ಇಲ್ಲೂ ಕೂಡ ಕೆಲವೊಂದು ಬಂದರುಗಳು ಬರ್ತವೆ. ಜೊತೆಗೆ ಈ ಪೂರ್ವ ತೀರ ಪ್ರದೇಶದಲ್ಲಿ ಕೆಲವೊಂದು ನದಿಗಳು ಬರ್ತವೆ. ಉದಾಹರಣೆಗಾಗಿ ಮಹಾನದಿಯ ಮುಖಜ ಭೂಮಿ,
ಮಹಾನದಿಯ ಮುಖಜ ಭೂಮಿಯೂ ಕೂಡ ಈ ತೀರ ಪ್ರದೇಶಕ್ಕೆ ಹತ್ತಿಕೊಂಡಿದೆ. ನಂತರ ಗೋದಾವರಿಯ ಒಂದು ಮುಖಜ ಭೂಮಿ, ಆ ನಂತರ ಇಲ್ಲಿ ಬರ್ತಕ್ಕಂಥದ್ದು ಕೃಷ್ಣಾ ನದಿಯ ಒಂದು ಮುಖಜ ಭೂಮಿ, ನಂತರ ಬರ್ತಕ್ಕಂಥದ್ದು ಕಾವೇರಿ ನದಿಯ ಮುಖಜ ಭೂಮಿ. ಇವೆಲ್ಲ ನದಿಗಳು ಕೂಡ ಬರ್ತವೆ. ಮೇಲೆ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮಹಾನದಿ, ಗೋದಾವರಿ ನದಿ, ಆ ನಂತರ ಏನಂದ್ರೆ ಕೃಷ್ಣಾ ನದಿ, ಕಾವೇರಿ ನದಿ, ಇವರು ಕೂಡ ಏನಪ್ಪಾ ಅಂದ್ರೆ ಈ ತೀರ ಪ್ರದೇಶಗಳಲ್ಲಿ ನಾವು ನೋಡ್ಬೋದು. ಯಾವ ತೀರ ಪ್ರದೇಶದಲ್ಲಿ? ಪೂರ್ವ ಕರಾವಳಿ ಅಂತಲೂ ಕೂಡ ಒಂದೇ, ತೀರ ಪ್ರದೇಶ ಅನ್ನೋದು ಕೂಡ ಒಂದೇ. ಅರ್ಥ ಸಮುದ್ರಕ್ಕೆ ಹತ್ತಿಕೊಂಡಿರ್ತಕ್ಕಂಥ ಪ್ರದೇಶ. ಪೂರ್ವ ಕರಾವಳಿ ಬರುವುದು ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ಮಧ್ಯೆ. ಪಶ್ಚಿಮ ಕರಾವಳಿ ಬರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳು ಮತ್ತು ಅರಬ್ಬಿ ಸಮುದ್ರಗಳ ಮಧ್ಯೆ. ಇಲ್ಲೂ ಕೂಡ ಕೆಲವೊಂದು ಬಂದರುಗಳು ಬರ್ತವ, ಇಲ್ಲಿಯೂ ಕೂಡ ಕೆಲವೊಂದು ಬಂದರುಗಳು ಬರ್ತವ, ಇಲ್ಲೂ ಕೂಡ ಕೆಲವೊಂದು ನದಿಗಳದವ, ಇಲ್ಲಿಯೂ ಕೂಡ ಕೆಲವೊಂದು ನದಿಗಳದವ. ಒಟ್ಟಾರೆ ಏನಪ್ಪಾ ಅಂದ್ರೆ ಎಷ್ಟು ರಾಜ್ಯಗಳಲ್ಲಿ ನಮ್ಮಲ್ಲಿ ಕರಾವಳಿ ಸಿಗ್ತದೆ ಅಂತಂದ್ರೆ 9 ರಾಜ್ಯಗಳಲ್ಲಿ. ಕರಾವಳಿ ಪ್ರದೇಶ ಇರುವುದರಿಂದ ನಮಗೆ ಸಿಕ್ಕಾಪಟ್ಟಿ ಲಾಭ ಆಗ್ತದೆ. ಮೀನುಗಾರಿಕೆ ಮಾಡ್ಬೋದು, ನೌಕಾಯಾನ ಮಾಡ್ಬೋದು, ವಿದೇಶಿ ವ್ಯಾಪಾರ ಮಾಡ್ಬೋದು. ಆನಂತರ ಏನಪ್ಪ ಅಂದ್ರೆ ಹಲವಾರು ವಸ್ತುಗಳನ್ನು ಬೇರೆ ದೇಶಕ್ಕೆ ನಾವು ಕಳಿಸ್ಬೋದು. ಆನಂತರ ಹಲವಾರು ರೀತಿ ಏನಪ್ಪ ಅಂದ್ರೆ ನಾವು ಉದ್ಯೋಗ ಸೃಷ್ಟಿ ಮಾಡ್ಬೋದು. ಕರಾವಳಿ ಪ್ರದೇಶದಿಂದಲೂ ಕೂಡ ನಮ್ಗೆ ಸಾಕಷ್ಟು ಲಾಭ ಸಿಗ್ತವ. ಅಲ್ಲಿ ವಿಶೇಷವಾಗಿ ಈ ಒಂದು ಪೂರ್ವ ಕರಾವಳಿಯಲ್ಲಿ ಕೆಲವೊಂದು ಸರೋವರಗಳು ಅಂತ ಬರ್ತವೆ. ಇಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಪುಲಿಕಾರ್ ಸರೋವರ ಅಂತ ಬರ್ತವೆ. ಇದು ಉಪ್ಪು ನೀರಿನ ಸರೋವರ. ಇಲ್ಲೊಂದು ಬರ್ತದೆ ಯಾವುದು ಅಂದ್ರೆ ಚಿಲ್ಕಾ ಸರೋವರ ಅಂತ ಬರ್ತಾರೆ ಒರಿಸ್ಸಾ ರಾಜ್ಯದಲ್ಲಿ. ಒಡಿಸ್ಸಾ ಇಲ್ಲಿ ಯಾವುದು ಚಿಲ್ಕಾ ಸರೋವರ ಇಲ್ಲಿ, ಪುಲಿಕಾರ್ ಸರೋವರ ಇಲ್ಲಿ. ಇದು ಪುಲಿಕಾರ್ ಸರೋವರ, ಇಲ್ಲಿ ಚಿಲ್ಕಾ ಸರೋವರ. ದಯಮಾಡಿ ನೆನ್ಪಿಟ್ಕೊಳ್ರಿ, ಬಹಳ ಸಲ ಕ್ವಶನ್ ಕೇಳ್ಯಾರ ಸಂಗಮೇಶ್. ಭಾರತ ನಕಾಶೆ ಬಿಡಿಸಿ ಪುಲಿಕಾರ್ ಸರೋವರ ಗುರುತಿಸಿ. ಇಲ್ಲಿ ಚಿಲ್ಕಾ ಸರೋವರ. ಈ 2 ಸರೋವರಗಳು ಹೆಂಗೆ ಹೋಗುತ್ತೆ ಗೊತ್ತೇನೆ? ಉಪ್ಪು ನೀರಿಂದ ಕೂಡಿರ್ತಕ್ಕಂಥ ಸರೋವರಗಳು. ಭಯಂಕರ ಉಪ್ಪಿನ ಅಂಶ ಇದೆ ಆ ನೀರಾಗ. ಆ ನಂತರ ಇಲ್ಲಿ ಲಗೂನ್ ಅಂತಲೂ ಕೂಡ ಈ ಪ್ರದೇಶದಲ್ಲಿ ಬರ್ತಾವ್ರಿ. ಲಗೂನ್ ಸರೋವರ ಅಂದ್ರೆ ಪುಲಿಕಾರ್ ಸರೋವರ ಅಥವಾ ಲಗೂನ್ ಪ್ರದೇಶನೂ ಕೂಡ ಇಲ್ಲಿ ಬರ್ತಾವ. ಎಕ್ಸಾಮ್ ಕ್ವಶನ್ ಕೇಳ್ಬೋದು. ಭಾರತ ನಕಾಶೆ ಬಿಡಿಸಿ ಪುಲಿಕಾರ್ ಸರೋವರ ಗುರುತಿಸಿ, ಭಾರತ ನಕಾಶೆ ಬಿಡಿಸಿ ಚಿಲ್ಕಾ ಸರೋವರ ಗುರುತಿಸಿ. ಇಲ್ಲಿ ನೋಡಿ, ಇಲ್ಲಿ ಚಿಲ್ಕಾ ಸರೋವರ ಗುರುತು ಮಾಡಿ, ಇಲ್ಲಿ ಪುಲಿಕಾರ್ ಸರೋವರ ಗುರುತು ಮಾಡಿ. ಇವೆರಡು ಬರ್ತಕ್ಕಂಥದ್ದು ಪೂರ್ವ ಕರಾವಳಿಯಲ್ಲಿ. ಯಾವ ಕರಾವಳಿ ಅಲ್ರಿ? ಆನಂತರ ವಿಶೇಷವಾಗಿ ಇಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಏನು ಅಂದ್ರೆ ನಾವು ದ್ವೀಪಗಳ ಬಗ್ಗೆ ನೋಡೋಣ ಸರ್. ದ್ವೀಪಗಳು. ಆನಂತರ ಇನ್ನೊಂದು ಹೇಳ್ದ ನಿಮಗೆ ಏನು ಅಂತಂದ್ರೆ ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಅವೆರಡರದ್ದು ವ್ಯತ್ಯಾಸ ಕೇಳ್ತಾ ನೋಡ್ರಿ. ಎಕ್ಸಾಮ್ದಾಗ ವ್ಯತ್ಯಾಸಗಳ ಬಗ್ಗೆ 100ಕ್ಕೆ 100 ಒಂದು ಕ್ವಶನ್ ಕೇಳಲೇಬೇಕವ. ಏನ್ ಕೇಳ್ತಾನ? ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ಬಗ್ಗೆ ವ್ಯತ್ಯಾಸವನ್ನು ಬರೆಯಿರಿ. ಅವ ಹೇಳಿ. ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ, ಪಶ್ಚಿಮ ಘಟ್ಟಗಳು ನಿರಂತರವಾಗಿ ಹಬ್ಬಿಕೊಂಡಿವೆ. ಪಶ್ಚಿಮ ಘಟ್ಟಗಳು ಏನಪ್ಪಾ ಅಂತಂದ್ರೆ ಈ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ದಿಕ್ಕಿಗಿವೆ. ಆನಂತರ ಇಲ್ಲಿ ಬರ್ತಕ್ಕಂಥ ಹಲವಾರು ಬಂದರ ಗಡಿಸನ್ನು ಬರೆಯಿರಿ. ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರಕ್ಕೆ ಹತ್ತಿಕೊಂಡಿವೆ. ಆಯ್ತಾ? ಪೂರ್ವ ಘಟ್ಟಗಳ ಬಗ್ಗೆ ಬರೀತೀರಿ ಅಂತಂದ್ರ ಪೂರ್ವ ಘಟ್ಟಗಳು ನಿರಂತರವಾಗಿ ಹಬ್ಬಿಲ್ಲ. ಪೂರ್ವ ಘಟ್ಟಗಳು ನಿರಂತರವಾಗಿ ಹಬ್ಬಿಲ್ಲ ಮತ್ತು ಎತ್ತರವಾಗಿ ಹೋಗಿಲ್ಲವು, ಅಗಲವಾಗಿವೆ. ಪೂರ್ವ ಘಟ್ಟಗಳು ಅಲ್ಲೊಂದು ಗಿಡ ಮರಗಳು ದಟ್ಟವಾಗಿಲ್ಲ. ಪಶ್ಚಿಮ ಘಟ್ಟಗಳು ಹೆಂಗೆ ದಟ್ಟವಾಗ ನೋಡ್ರಿ, ಹಂಗೆ ದಟ್ಟವಾಗಿಲ್ಲ, ಅಗಲವಾಗಿವೆ. ಹೈಟ್ ಕೂಡ ಎತ್ತರವಾಗಿಲ್ಲ, ನಿರಂತರವಾಗಿ ಹಬ್ಬಿಲ್ಲ. ಇವು ಬಂಗಾಳ ಕೊಲ್ಲಿಯಿಂದ ನಿರ್ಮಿತವಾಗಿವೆ. ವಿದ್ಯಾರ್ಥಿಗಳೇ, ಈಗ ನಾವು ಭಾರತದಲ್ಲಿರ್ತಕ್ಕಂಥ ಕೆಲವೊಂದು ದ್ವೀಪಗಳ ಬಗ್ಗೆ ತಿಳ್ಕೊಳ್ಳೋಣ. ದ್ವೀಪಗಳು ವಿಶೇಷವಾಗಿ ಭಾರತ ದೇಶದಲ್ಲಿ ಒಟ್ಟಾರೆ 247 ದ್ವೀಪಗಳಿವೆ. ಒಟ್ಟಾರೆ ಎಷ್ಟು ದ್ವೀಪಗಳದಾವ? 247 ದ್ವೀಪಗಳು. ಅದರಲ್ಲಿ ನಾವು ವಿಶೇಷವಾಗಿ ನೋಡಿದಾಗ ಇಲ್ಲಿ ಬರ್ತಕ್ಕಂಥದ್ದು ಭಾರತದ ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ ಅಂತ ಬರ್ತದೆ. ಬಂಗಾಳ ಕೊಲ್ಲಿ ಇಲ್ಲಿ 204 ದ್ವೀಪಗಳಿವೆ. ಆನಂತರ ಭಾರತದ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ಅಂತ ಬರ್ತದೆ. ಅರಬ್ಬಿ ಸಮುದ್ರ ಇಲ್ಲಿ 43 ದ್ವೀಪಗಳು ಬರ್ತವೆ. ಒಟ್ಟಾರೆ ಸೇರಿಸಿದಾಗ 247 ದ್ವೀಪಗಳು ಭಾರತ ದೇಶದಲ್ಲಿ. ಅದರಲ್ಲಿ ವಿಶೇಷವಾಗಿ ಈ ದ್ವೀಪಗಳು ಎಂದರೆ ಏನು?
ಒಂದು ಭೂಪ್ರದೇಶ ಇರ್ತದ, ಆ ಭೂಪ್ರದೇಶದ 4 ದಿಕ್ಕಿನಲ್ಲಿ ನೀರಿತ್ತು ಅಂತಂದ್ರೆ ಅದಕ್ಕೆ ನಾವು ದ್ವೀಪ ಅಂತ ಕರಿಬೇಕು. ಅದ್ರ ಭಾರತ ದೇಶಕ್ಕೆ ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಕರೀತಾರೆ. ಭಾರತಕ್ಕೆ ದ್ವೀಪ ರಾಷ್ಟ್ರ ಅಂತ ಕರೆಯಲ್ಲ, ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಕರೀತಾರೆ. ಯಾಕೆ ಗೊತ್ತೇನ್ರಿ? ಭಾರತ ದೇಶ 3 ಕಡೆ ನೀರನ್ನು ಹೊಂದಿದೆ. ಭಾರತದ ಪೂರ್ವ ದಿಕ್ಕಿನಲ್ಲಿ ಬಂಗಾಳಕೊಲ್ಲಿ ಇದ್ದು, ಭಾರತದ ಪಶ್ಚಿಮ ದಿಕ್ಕಿನಲ್ಲಿ ಅರಬ್ಬಿ ಸಮುದ್ರ ಇದ್ದು, ಭಾರತ ದೇಶ ದಕ್ಷಿಣ ದಿಕ್ಕಿನಲ್ಲಿ ಹಿಂದೂ ಮಹಾಸಾಗರದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ. ಅಂದ್ರೆ ಭಾರತ ದೇಶ 3 ಕಡೆ ನೀರನ್ನು ಹೊಂದಿರುವುದರಿಂದ, ಒಂದು ಕಡೆ ಭೂಪ್ರದೇಶವನ್ನು ಹೊಂದಿರುವುದರಿಂದ ಪರ್ಯಾಯ ದ್ವೀಪ ರಾಷ್ಟ್ರ ಅಂತೇಳಿ ಭಾರತ ಕರೀತಾರೆ. ಒಂದು ವೇಳೆ ಭಾರತ ದೇಶದ ಉತ್ತರ ದಿಕ್ಕಿನಲ್ಲಿ ಕೂಡ ನೀರಿತ್ತು ಅಂತಂದ್ರೆ ಭಾರತಕ್ಕೆ ನಾವು ಸಂಪೂರ್ಣವಾಗಿ ದ್ವೀಪ ರಾಷ್ಟ್ರ ಅಂತ ಕರಿಬಹುದಿತ್ತು. ಬರೀ 3 ಕಡೆ ನೀರನ್ನು ಹೊಂದಿರುವುದರಿಂದ ಇದಕ್ಕೆ ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಕರಿತೇವೆ. ಇರಲಿ, ಒಂದು ಇಲ್ಲಿ ಭೂಪ್ರದೇಶ ಇದ್ದು 4 ಕಡೆ ನೀರಿದ್ದು ಅಂತಂದ್ರೆ ಅದಕ್ಕೆ ದ್ವೀಪ ಅಂತೇಳಿ ನಾವು ಕರಿತೇವೆ. ಇಂಥ ದ್ವೀಪಗಳು ಭಾರತದಲ್ಲಿ 247 ಅದರಲ್ಲಿ ಬಂಗಾಳಕೊಲ್ಲಿಯಲ್ಲಿ ಎಷ್ಟು ಬರ್ತಾವ ಅಂದ್ರೆ 204. ಅರಬ್ಬಿ ಸಮುದ್ರದಲ್ಲಿ ಎಷ್ಟು ಬರ್ತಾವ? 43. ಈ ಅರಬ್ಬಿ ಸಮುದ್ರದಲ್ಲಿ ಕೆಲವೊಂದು ಲಕ್ಷ ದ್ವೀಪಗಳು ಅಂತ ಬರ್ತಾವೆ. ಲಕ್ಷ ದ್ವೀಪಗಳು ಅಂತೇಳಿ ಈ ಲಕ್ಷ ದ್ವೀಪಗಳು ಎಷ್ಟು ಅಂದ್ರೆ 43 ದ್ವೀಪಗಳಾಗಿವೆ. ಇವು ಹವಳದ ದ್ವೀಪಗಳಾಗಿವೆ. ಲಕ್ಷ ದ್ವೀಪಗಳಿಗೆ ಏನಂತ ಕರೀತಾರ? ಹವಳದ ದ್ವೀಪಗಳು ಅಂತ ಕರೀತಾರೆ. ಎಷ್ಟವರೆ? 43. ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಬರ್ತದೆ. ಅಂಡಮಾನ್ ಮತ್ತು ನಿಕೋಬಾರ್. ಈ ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ಒಟ್ಟು ಎಷ್ಟು ದ್ವೀಪಗಳಂದ್ರೆ 204. ಈ 204 ದ್ವೀಪಗಳು ಸೇರೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ಆಗಿದೆ. ಈ ರೀತಿ ಆಕಾರ ಇದೆ. ಇಲ್ಲಿ ಎಷ್ಟು ದ್ವೀಪಗಳಂದ್ರೆ 204 ದ್ವೀಪಗಳದಾವ. ಇದು ಮ್ಯಾಲಿಂದು ಅಂಡಮಾನ್ ರೀ, ಕೆಳಗಿಂದು ನಿಕೋಬಾರ್. ಈ ನಿಕೋಬಾರ್ನ ದಕ್ಷಿಣ ತುದಿಯಲ್ಲಿ ಇಂದಿರಾ ಪಾಯಿಂಟ್ ಅಂತ ಬರ್ತದೆ. ಇಂದಿರಾ ಪಾಯಿಂಟ್ ಇದು ಭಾರತ ದೇಶದ ದಕ್ಷಿಣ ತುದಿ. ಭಾರತ ದೇಶದ ಇದು ದಕ್ಷಿಣ ಭೂತುದಿ ಅಂದ್ರೆ ಕಿಲ್ಲೊಂದು ಬರ್ತದೆ, ಕನ್ಯಾಕುಮಾರಿ ಅಂತ. ಇದು ಕನ್ಯಾಕುಮಾರಿ ದಕ್ಷಿಣ ಭೂತುದಿ, ಇದು ದಕ್ಷಿಣ ತುದಿ ರೀ. ಇಂದಿರಾ ಪಾಯಿಂಟ್ ಎಲ್ಲ ಬರ್ತದೆ ಅಂತಂದ್ರೆ ನಿಕೋಬಾರಿನ ದಕ್ಷಿಣ ತುದಿಯಲ್ಲಿದೆ. ಮೇಲಿಂದು ಅಂಡಮಾನ್, ಕೆಳಗಿಂದು ನಿಕೋಬಾರ್. ಈ ಅಂಡಮಾನ್ ನಿಕೋಬಾರ್ ಹೆಂಗಾಗ್ಯದ ಅಂದ್ರೆ 204 ದ್ವೀಪಗಳು ಸೇರಿ ಆಗ್ಯದ್ರಿ ಅದು ಅಂಡಮಾನ್ ನಿಕೋಬಾರ್. ಅಂಡಮಾನ್ ನಿಕೋಬಾರ್ನ ಆಕಾರ ಹೇಗಿದೆ ಅಂದ್ರೆ 204 ದ್ವೀಪಗಳು ಸೇರಿ ಅಂಡಮಾನ್ ನಿಕೋಬಾರ್ ಆಗ್ಯದ. ಈ ನಿಕೋಬಾರ್ನ ದಕ್ಷಿಣ ತುದಿ ಯಾವ್ದರೆ? ಇಂದಿರಾ ಪಾಯಿಂಟ್. ಜೊತೆಗೆ ಇಲ್ಲಿ ಲಕ್ಷ ದ್ವೀಪಗಳು ಅಂತ ಬರ್ತವ್ರಿ ಪಶ್ಚಿಮ ದಿಕ್ಕಿಗೆ. ಇಲ್ಲಿ ಎಷ್ಟು ದ್ವೀಪಗಳು ಅಂತಂದ್ರೆ 43 ದ್ವೀಪಗಳು. ಆನಂತರ ಭಾರತ ದೇಶದ ದಕ್ಷಿಣ ದಿಕ್ಕಿನಲ್ಲಿ ಶ್ರೀಲಂಕಾ ಅಂತ ಒಂದು ರಾಷ್ಟ್ರ ಬರ್ತದೆ, ಶ್ರೀಲಂಕಾ. ಈ ಶ್ರೀಲಂಕಾದ ಈ ಭಾಗದಲ್ಲಿ ಮನ್ನಾರ್ಖಾರಿ ಅಂತೇಳಿ ಬರ್ತದೆ. ಮನ್ನಾರ್ಖಾರಿ ಅಂತೇಳಿ ಇಲ್ಲಿ ಭಾರತ ಮತ್ತು ಶ್ರೀಲಂಕಾದ ಈ ಭಾಗದಲ್ಲಿ ಮನ್ನಾರಖಾರಿ ಅಂತ ಬರ್ತದೆ. ಇಲ್ಲೂ ಕೂಡ ನಮ್ಮ ಕೆಲವೊಂದು ಏನಪ್ಪಾ ಅಂತಂದ್ರೆ ಹವಳದ ದ್ವೀಪಗಳು ಅಂದ್ರೆ ಹವಳದ ದ್ವೀಪಗಳನ್ನು ಕೂಡ ನಮ್ಮಲ್ಲಿ ಈ ಮನ್ನಾರ್ಖಾರಿಯಲ್ಲಿ ಕೂಡ ನಾವು ನೋಡ್ಕೋಬಹುದು. ಆ ನಂತರ ಇಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಅಂಡಮಾನ ಮತ್ತು ನಿಕೋಬಾರ ಅತ್ಯಂತ ಗಟ್ಟಿಯಾದ ಶಿಲೆಗಳಿಂದ ಕೂಡಿದೆ. ಕಾರಣ ಏನು ಗೊತ್ತೇನ್ರಿ? ಇಲ್ಲಿ ಮೇಲಿಂದ ಮೇಲೆ ಜ್ವಾಲಾಮುಖಿ ಉಂಟಾಗ್ತದೆ. ಮೇಲಿಂದ ಮೇಲೆ ಏನಾಗ್ತದೆ? ಜ್ವಾಲಾಮುಖಿ ಉಂಟಾಗುತ್ತದೆ. ಅದರಲ್ಲಿ ವಿಶೇಷವಾಗಿ ಈ ಅಂಡಮಾನ್ ಮತ್ತು ನಿಕೋಬಾರ್ ಇರ್ತಕ್ಕಂಥ ಸ್ಥಳದಲ್ಲಿ ಒಂದು ಬರೇನ್ ಇರ್ತಕ್ಕಂಥ ಒಂದು ಸ್ಥಳ ಬರ್ತದೆ. ಬರೇನ್ ಈ ಅಂಡಮಾನ್ ನಿಕೋಬಾರ್ದಾಗ ಅದ ಇದು. ಅಲ್ಲಿ ಜೀವಂತ ಜ್ವಾಲಾಮುಖಿ ಇದೆ. ಇನ್ನೂ ಕೂಡ ನೀವು ನೋಡ್ಬೋದು. ಅಂದ್ರೆ ಮೇಲಿಂದ ಮೇಲೆ ಭೂಮಿಯ ಕೆಳಗಡೆ ಇರ್ತಕ್ಕಂಥ ಮ್ಯಾಗ್ಮಾ ಅಥವಾ ಲಾವಾ ರಸ ಹೊರ ಆಗ್ತಾ ಇರ್ತದೆ. ಜೀವಂತ ಜ್ವಾಲಾಮುಖಿ ಅದನ್ನು ಅಂಡಮಾನ್ ಮತ್ತು ನಿಕೋಬಾರ್ ನೋಡಬಹುದು. ಯಾವ ಸ್ಥಳದಲ್ಲಿ? ಬರೇನ್ ಅಂತಕ್ಕಂಥ ಸ್ಥಳದಲ್ಲಿ. ಹಾಗಾಗಿ ಈ ಅಂಡಮಾನ್ ಮತ್ತು ನಿಕೋಬಾರ್ ಅಂತಕ್ಕಂಥದ್ದು ಗಟ್ಟಿಯಾದ ಶಿಲೆಯಿಂದ ಕೂಡಿದೆ. ಕಾರಣ ಇಲ್ಲಿ ಜ್ವಾಲಾಮುಖಿ ಉಂಟಾಗುವುದರಿಂದ. ಹಾಗಾಗಿ ಏನಪ್ಪಾ ಅಂತಂದ್ರೆ ಒಟ್ಟಾರೆ ನಮ್ಮ ದೇಶದಲ್ಲಿ 247 ದ್ವೀಪಗಳಿವೆ. ಅದರಲ್ಲಿ ಅಂಡಮಾನ್ ನಿಕೋಬಾರದಲ್ಲಿ 204 ದ್ವೀಪಗಳು ಬರ್ತವ. ಲಕ್ಷದ್ವೀಪದಲ್ಲಿ 43 ದ್ವೀಪಗಳು ಬರ್ತವ. ಇಲ್ಲಿ ಹವಳದ ಏನಪ್ಪಾ ಅಂದ್ರೆ ಕೆಲವೊಂದು ಹವಳದ ದ್ವೀಪಗಳಂತೂ ಕೂಡ ನಾವು ಲಕ್ಷದ್ವೀಪ ಕರೀಬಹುದು. ಇಲ್ಲಿ ಮನ್ನಾರ್ಖಾರಿಯಲ್ಲಿ ಕೂಡ ಕೆಲವೊಂದು ಹವಳಗಳು ಸಿಗ್ತವ. ಇದು ಏನಪ್ಪಾ ಅಂದ್ರೆ ಭಾರತ ದೇಶದ ಒಂದು ದಕ್ಷಿಣ ತುದಿ ಯಾವುದು ಅಂದ್ರೆ ಇಂದಿರಾ ಪಾಯಿಂಟ್. ಉತ್ತರ ತುದಿ ಯಾವುದು ಅಂದ್ರೆ ಇಂದಿರಾ ಕೋಲ್. ಇಂದಿರಾ ಕೋಲ್ ಉತ್ತರಕ್ಕೆ ಬರ್ತದ. ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು ಇಲ್ಲಿ ನಿಕೋಬಾರ್ನ ದಕ್ಷಿಣ ತುದಿ ಬರ್ತದ. ಇದು 8 ಡಿಗ್ರಿಗಿದ್ದರ ಕನ್ಯಾಕುಮಾರಿ, ಇದು 6 ಡಿಗ್ರಿ. 6 ಡಿಗ್ರಿ ಇಂದಿರಾ ಪಾಯಿಂಟ್. ಇಲ್ಲಿಗೆ ಏನಾಯಿತು ಅಂತಂದ್ರೆ
ಭಾರತದ ಸ್ಥಾನ ಮತ್ತು ಅದರ ಒಂದು ಪ್ರಾಕೃತಿಕ ವಿಭಾಗಗಳು ಇರ್ತಕ್ಕಂಥ ಪಾಠ ಮುಗಿತು. ಎಲ್ಲರಿಗೂ ಧನ್ಯವಾದಗಳು.